ಅದ್ಭುತ ಸ್ವರೂಪಣೆ ಆಲೋಚನೆ ಕರ್ತನೆ ಪ್ರಾಕರ್ಮ ದೇವರೇ ನಿತ್ಯನಾದ ತಂದೆ ಸಮಾಧಾನ ಪ್ರಭು ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ದೇವರೇ ಈ ಆಲಯದಲ್ಲಿ ಬಂದು ದೇವರೇ ನಿನ್ನ ಮಕ್ಕಳು ದೇವರೇ ಪ್ರಾರ್ಥಿಸುವಾಗ ಅವ್ರು ಯಾವ ವಿಷಯವಾಗಿ ಪ್ರಾರ್ಥಿಸೋದು ಕರ್ತನೆ ಅವ್ರ ಪ್ರಾರ್ಥನೆಯನ್ನು ಕೇಳಪ್ಪ ದೇವರೇ ಅವ್ರ ಪ್ರಾರ್ಥನೆಯನ್ನು ಕೇಳಿದೇವ್ರೆ ನಿನ್ನ ಭಕ್ತರು ಕರ್ತನೆ ನಿನ್ನ ದಾಸರು ದೇವರೇ ನಿನ್ನ ಮಕ್ಕಳು ದೇವರೇ ನಿನ್ನಲ್ಲಿ ನಂಬಿಕೆ ವಿಶ್ವಾಸ ಇಟ್ಟು ದೇವರೇ ಪ್ರಾರ್ಥಿಸುವಾಗ ಅವ್ರು ಏನು ಬೇಡಿಕರು ಕರ್ತನೆ ಅವರು ಹೊಂದುವಂತವ್ರು ಸ್ನಾನ ಮಾಡಿರುವುದಾಗಿ ನನ್ನಲ್ಲಿದ್ದು ನೀವೇನಾದರೂ ಬೇಡಿಕೊಳ್ಳಿರಿ ಅದನ್ನು ನೀವು ದೊರೆಯುವುದು ನೀವು ದೇವರಲ್ಲಿ ಇಂದು ಬೇಡಿ ಸಮಯದಲ್ಲಿ ಯೇಸಪ್ಪನಲ್ಲಿದ್ದು ಬೇಡಿ ಸಮಯದಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳಿದನ ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಿಮಗೋಸ್ಕರ ಚಿಂತಿಸ್ತಾ ಎಂಬುದಾಗಿ ಪೇತ್ರನ ಮುಖಾಂತರವಾಗಿ ಪರಿಶುದ್ಧಾತ್ಮ ದೇವರು ಪರಿಶುದ್ಧ ಪ್ರಿಯರೇ ಮಾನವರು ಮುಂದೆ ನಿಮ್ಮ ಚಿಂತೆಗಳು ಹೇಳಿದ್ರ ಮಾನವರು ಅನೇಕ ಕ್ಷೇತ್ರ ಮುಂದೆ ಬಿಡ್ತಾರೆ ಪ್ರಿಯರೇ ಹೋಗ್ಲಿ ಅದು ಕಡಿಮೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಹೆಚ್ಚೇ ಆಯ್ತು ಹೊರತು ಕಡಿಮೆ ಆಗ್ಲಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ದೇವರಲ್ಲಿ ನೀವು ಹೇಳುವಾಗ ಅದು ಇಮಿಡಿಯೇಟ್ಲಿ ಬೆಳಗಡೆ ಹೊರತು ಹೆಚ್ಚಾಗ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಒಂದು ತಾಯಿ ಹಸಿದಾಗ ಮಕ್ಕಳು ಹಸಿದಾಗ ತಾಯಿ ಯಾವ ರೀತಿಗೆ ಹಾಲನ್ನು ಕುಡಿಸ್ತಾಳೋ ನೀವು ಹಸಿದು ನಲಿದು ಬಲಾಡ್ದಾಗ ರೋಗ ವ್ಯಾಧಿಗಳು ಚಿಂತೆಯಲ್ಲಿ ಇರುವಾಗ ದೇವರನ್ನು ಹೇಳುವಾಗ ದೇವರು ನಿಮ್ಮನ್ನು ಪರಾಮರಿಸ್ಕೊಂಡು ಪ್ರಿಯರೇ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ಪ್ರಿಯರೇ ನಿಮ್ಮ ಕಣ್ಣೀರು ಒರೆಸುವಂತ ದೇವರು ಪ್ರಿಯರೇ ಮಾನವರು ಕಣ್ಣೀರು ಒರೆಸ್ತದಲ್ಲ ಅವ್ರು ಹೇಳ್ತಾರ ಆಗಿನ ನೀ ದುಃಖದಲ್ಲಿಸಿ ನೀ ಕಣ್ಣೀರಲ್ಲಿಸಿ ನಿನಗೆ ಇವಾಗ ಈ ತರವಾಗಿ ಸಹಾಯ ಮಾಡಿದ ಎಂಬುದಾಗಿ ಮಾನವರು ಅಂತಾರೆ ಪ್ರಿಯರೇ ಆದರೆ ದೇವರಲ್ಲಿ ಕಣ್ಣೀರುವಾಗ ದೇವರ ಕಣ್ಣೀರನ್ನು ಒರೆಸಿ ನಿನಗೆ ಬೇಕಾಗಿರ್ತಕ್ಕಂಥದ್ದು ಒದಗಿಸಿಕೊಟ್ಟು ಬಿಡುಗಡೆ ಮಾಡಿ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ ದೇವರು ಎಂದು ಹೇಳಲ್ಲ ನೀ ದುಃಖದಾಗಿದ್ದಾಗ ನಿನ್ನ ಕಣ್ಣೀರನ್ನ ಒರೆಸಿದ ಎಂಬುದಾಗಿ ದೇವರು ಹೇಳಲ್ಲ ಪ್ರಿಯರೇ ಪ್ರಿಯರೇ ದೇವರಲ್ಲಿ ಪ್ರಾರ್ಥಿಸದೆ ದೇವರಲ್ಲಿ ಭೇಟಿ ಸಂಬಂಧದಲ್ಲಿ ಅದ್ಭುತಗಳು ಮಾಡ್ತಕ್ಕಂಥ ದೇವರನ್ನ ಪ್ರಿಯರೇ ನಿಮ್ಮ ಆಲೋಚನೆಗಳು ತಿಳ್ಕೊಳ್ತಕ್ಕಂಥ ದೇವರನ್ನ ಪ್ರಿಯರೇ ರೋಗ ವ್ಯಾಧಿ ಬದಲಾಡುತ್ತಾ ಕಡಿವಾಗಲಂತ ರೋಗ ನಿನ್ನ ಬಲವಂತವೇ ಇರುವುದಾದರೆ ದೇವರಲ್ಲಿ ಹೇಳು ದೇವರೇ ಈ ರೋಗದ ನನ್ನೊಳಗೆ ಬಿಡುಗಡೆ ಮಾಡೆಂಬುದಾಗಿ ಇಲ್ಲ ಯಜಮಾನನ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿತ್ತು ಹುಡುಗತನದಲ್ಲಿ ಬಿದ್ದೋಗಿ ಲೋಕದಾಸರಲ್ಲಿ ಬಿದ್ದೋಗಿ ಅನೇಕ ಹರಟೆಗಳಲ್ಲಿ ಬಿದ್ದೋಗಿ ಹಾಳತಕ್ಕಂಥ ನಾಶವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಈ ಯಜಮಾನನ ಪಡಬೇಕಾದರೆ ನೀ ಪ್ರಾರ್ಥಿಸುವ ಸಮಯದಲ್ಲಿ ನೀ ಪ್ರಾರ್ಥಿಸು ನಿನ್ನ ಹೆಂಡತಿ ಮಕ್ಕಳು ಮಾರ್ಪಡುವುದಾದರೆ ಅದ್ಭುತ ಉನ್ನತ ಸ್ಥಾನಕ್ಕೆ ಬರುವುದಾದರೆ ಪ್ರಿಯ ಸುಮ ನೀ ಪ್ರಾರ್ಥನೆ ಮಾಡಿ ಸ್ಪಷ್ಟವಾಗಿ ಕುಟುಂಬಕ್ಕೆ ಯಜಮಾನರೇ ನಿನ್ನ ದೇವರು ಯಜಮಾನನಂತ ತಿಳಿದರು ನೀವು ಪ್ರಾರ್ಥಿಸುವ ಸ್ಪಷ್ಟವಾಗಿ ನೀ ಪ್ರಾರ್ಥಿಸುವಾಗ ದೇವರು ನಿನ್ನನ್ನು ಬಿಡುಗಡೆ ಮಾಡ್ತಾನೆ ಪ್ರಾರ್ಥಿಸುವಾಗ ದೇವರು ಬಿಡುಗಡೆ ಮಾಡ್ತಾನೆ ಅವಮಾನ ಲೋಕದಲ್ಲಿ ಬದಲ ಈ ದಿನ ಅವಮಾನವನ್ನು ತೆಗೆದುಹಾಕಿ ಬಹುಮಾನವನ್ನು ದೇವರನ್ನು ಕೊಡುತ್ತಾರೆ ಲೋಕ ಜನರು ಅವಮಾನ ಮಾಡ್ತಾರೆ ಲೋಕ ಜನರು ಹಾಸ್ಯ ಮಾಡ್ತಾರೆ ಲೋಕ ಜನರನ್ನ ತುಚ್ಚಿ ಮಾತಾಡ್ತಾರೆ ಲೋಕದ ಜನರು ನಿನ್ನ ಮನಸ್ಸು ನೋಯಿಸಿ ಮಾತಾಡ್ತಾರೆ ಪ್ರಿಯರೇ ದೇವರಿಗೆ ಎಂದು ಮನಸ್ಸು ನೋಯಿಸಲ್ಲ ಪ್ರಿಯರೇ ದೇವರಿಗೆ ಎಂದು ಚುಚ್ಚಲ್ಲ ಪ್ರಿಯರೇ ಪಾಪಿಗಳನ್ನು ಹುಡುಕಿ ರಕ್ಷಿಸಲಾಗಿ ಬಂದಿದ್ದಾರೆ ಪಾಪದಿಂದ ತುಂಬಿದವನಾಗಿದ್ದು ಪಾಪದಿಂದ ತುಂಬಿದವಳಾಗಿದ್ದು ಈ ಆಲಯದಲ್ಲಿ ವಸತಿನ ಇರುವುದಾದರೆ ನಿನ್ನ ಪಾಪಗಳನ್ನು ಅರಿಕೆ ಮಾಡು ಮೊದಲದಾಗಿ ಈ ರೋಗ ಮರಣಕ್ಕಾಗಿ ಬಂದಿಲ್ಲ ಅಂತ ಹೇಳ್ತೀವಿ ನೀವು ರೋಗ ಮರಣಕ್ಕಾಗಿ ಬಂದಿಲ್ಲ ನಿನ್ನ ಕಷ್ಟ ಹಾಳು ಮಾಡುವುದಕ್ಕಾಗಿ ಬಂದಿಲ್ಲ ನಿನ್ನ ಬಿಸಿನೆಸ್ ಹಾಳು ದೇವರು ಹಾಳು ಮಾಡಬೇಕೆಂಬ ಉದ್ದೇಶ ಇಟ್ಟಿಲ್ಲ ನಿನ್ನ ವ್ಯಾಪಾರಗಳನ್ನು ಹಾಳು ಮಾಡಲಿಕ್ಕೆ ದೇವರು ಇಟ್ಟಿಲ್ಲ ನಿನ್ನ ಮಕ್ಕಳ ಜೀವಿತ ನಿನ್ನ ಜೀವಿತ ನಿನ್ನ ಯಜಮಾನನ ಜೀವಿತ ನಿನ್ನ ಹೆಂಡತಿ ಜೀವಿತ ದೇವರು ಹಾಳು ಮಾಡಬೇಕೆಂಬ ಉದ್ದೇಶ ಇಲ್ಲ ಆದರೆ ನಿನ್ನ ಪಾಪಾಟದ ಪ್ರೇರಣೆ ದೇವರು ಸ್ಪಷ್ಟವಾಗಿ ನಿನ್ನ ಪಾಪಾಟದ ಪ್ರೇರಣೆ ನಿನ್ನ ಪಾಪ ಆಟದ ಕಾರಣ ನಿನ್ನ ಪ್ರಾರ್ಥನೆ ದೇವರು ಸ್ಥಾನ ಕೊಡಲಿಕ್ಕಾಗಲಿಲ್ಲ ಪ್ರಿಯರೇ
ದೇವರ ಸ್ಥಾನ ಕೊಟ್ಟರೆ ನೀನು ನಂಬಿ ಪ್ರಾರ್ಥಿಸುವುದಾದರೆ ಈ ದಿನ ಬೆಳಗಡೆ ಆಯ್ತು. Glory, 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 glory. Come the Holy Spirit.
ನಾವು ನಿನ್ನ ಮಕ್ಕಳು ಜೀವಿಸಬೇಕೆಂದು ದೇವರೇ ನಮ್ಮ ಪಾಪದ ಭಾರವನ್ನು ನೀವು ಹೊತ್ತಿಲ್ಲಪ್ಪ. ದೇವರೇ ನೀವು ಮಾಡಿದ ತ್ಯಾಗಕ್ಕ ದೇವರೇ ನಾವೆಷ್ಟು ಏನು ಕೊಟ್ಟರು ಕೂಡ ಸಾಲದಪ್ಪ. ಮನುಷ್ಯನಿಗೆ ಕೋಟಿ ರೂಪಾಯಿ ಕೊಟ್ಟರು ಕೂಡ ಪಾಪದಿಂದ ಬಿಡುಗಡೆ ಆಗಲ್ಲಪ್ಪ ದೇವರೇ. ಗಲಿ ಬಂಗಾರ ವಸ್ತ್ರ ವೈದ್ಯರು ಕೊಟ್ಟರು ಕೂಡ ಮನುಷ್ಯ ಪಾಪದಿಂದ ಬಿಡುಗಡೆ ಆಗಲ್ಲ ದೇವರೇ. ಅದಕ್ಕಾಗಿ ದೇವರೇ ತನ್ನ ಪರಿಶುದ್ಧ ಶರೀರವನ್ನು ತೆಗೆದುಕೊಂಡು ತನ್ನ ಪರಿಶುದ್ಧ ರಕ್ತದಿಂದ ದೇವರೇ ಮಾನವರು ಮಾಡಿದ ಪಾಪಕ್ಕಾಗಿ ನಿನ್ನ ಬೆಲೆಯನ್ನು ಕಟ್ಟಿದಪ್ಪ. ನೀನು ಬೆಲೆ ಕಟ್ಟಿದಪ್ಪ ದೇವರೇ. ನಾವು ಬಿಡುಗಡೆ ಆಗಬೇಕೆಂಬುದಾಗಿ, ನಾವು ನೀತಿವಂತರಾಗಬೇಕೆಂಬುದಾಗಿ, ನಾವು ನಿನ್ನ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ದೇವರೇ ನೀನು ತ್ಯಾಗ ಮಾಡಿದಪ್ಪ ದೇವರೇ. ನಿನಗೆ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ಒಂದು ವೇಳೆ ನಿನಗೆ ಯಾರು ನಿನ್ನ ಪಾಪದಲ್ಲಿ ಇರುವುದಾದರೆ ಆ ಸಿಲುಬೆದ ಮರಣವನ್ನು ಹೊತ್ತಿರತಕ್ಕಂಥ ದೇವರು ನೀ ಮಾಡಿದ ಪಾಪಕ್ಕಾಗಿ ನಿನ್ನ ಮೇಲೆ ದೇವರು ಪ್ರೀತಿಯನ್ನಿಟ್ಟು ನೀನು ರಕ್ಷಿಸಬೇಕೆಂಬುದಾಗಿ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯ ಮಾಡಿದನು. ಮೊದಲಿನ ಮಧ್ಯದಲ್ಲಿ ಯಾರ ಪಾಪದಲ್ಲಿ ಇರುತ್ತಾರೋ ದೇವರಿಗೆ ಕೇಳಿಕೊಳ್ಳಿ. ಕೆಲವರು ನಂಬಿದಿರಿ, ರಕ್ಷಣೆ ಹೊಂದಿರಿ, ಆತನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದೀರಿ, ನಟನ ಜೀವಿತ ನಿಮ್ಮಲ್ಲಿಲ್ಲ ಸಾಧ್ಯ ಅಲ್ಲ ಪ್ರಿಯರೇ. ಕುಡ್ಕತ್ತಿರ್ತಕ್ಕಂಥದ್ದು, ಶರಿ ಕುಡಿತಕ್ಕಂಥದ್ದು, ಸಿಗರೇಟ್ ಸೇರ್ತಕ್ಕಂಥದ್ದು, ಮೋಸ ವ್ಯಭಿಚಾರ ಮಾಡ್ತಕ್ಕಂಥದ್ದು, ಹಿಂದೆ ಮಾತುಗಳು ಆಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಯಜಮಾನನಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಪ್ರಿಯರೇ, ಇಂಥ ನಟನ ಜೀವಿತ ನೀವು ಇರಬಾರ್ದೆಂಬ ಉದ್ದೇಶ ಪ್ರಿಯರೇ. ನಟನ ಜೀವಿತರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಲು ಸಾಧ್ಯವಿಲ್ಲ ಪ್ರಿಯರೇ. ಹೇಡಿಗಳು ಪರಲೋಕ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ ಪ್ರಿಯರೇ, ಬಹಳಷ್ಟು ಕಷ್ಟ ಪ್ರಿಯರೇ. ಹಾಗಾಗಿ ನೀವು ಮಾಡಿರ್ತಕ್ಕಂಥ ಪಾಪ ಈ ಕ್ಷಣ ಈ ಗಳಿಗೆ ನಿಮಿಷದಲ್ಲಿ ಒಪ್ಪಿಕೊಂಡು ಬಿಟ್ಟು ಅವತ್ತು ದೇವರಿಗೆ ಬೇಡಿ, ಯಾರು ನನ್ನಲ್ಲಿ ಬೇಡ್ತಾರೋ ಅವ್ರನ್ನ ಕುಡ್ದ ಅಂತ ಹೇಳಿ ಪ್ರೇರಿಸು. ಈ ಕರ್ತನಲ್ಲಿ ಇದೆಯೋ ಇಲ್ಲೋ ಅಂತ ನನಗೆ ಪರೀಕ್ಷಿಸ್ಕೊಂಡು ಹೇಳ್ತೀನಿ. ಯೇಸು ಸ್ವಾಮಿ ಬಳಿ ಇದೆ ಇಲ್ಲೋ ಒಂದ್ಸತಿ ಪರೀಕ್ಷೆ ಮಾಡಿಕೊಂಡು ಬೇಡ ಸಮಯದಲ್ಲಿ ಅವಾಗ ವಾಯ್ತಾನೆ ದೇವರಿಗೆ ತುಂಬಿಸ್ತಾರೆ. ದೇವರಿಗೆ ಮಹಿಮೆ ಆಗಲಿಪ್ಪ. ರೋಗ ವ್ಯಾಧಿ ಮರಣಕ್ಕಾಗಿ ಬಂದಿಲ್ಲ ಪ್ರಿಯರೇ. ಮಾಟ ಮಂತ್ರ ತಂತ್ರಗಳು ಮರಣಕ್ಕಾಗಿ ಬಂದಿಲ್ಲ. ಕಷ್ಟ ವೇದನೆ ಚಿಂತೆಗಳು ಮರಣಕ್ಕಾಗಿ ಬಂದಿಲ್ಲ. ನೀವು ರಕ್ಷಿಸುವುದಕ್ಕಾಗಿ ಬಂದವು ಪ್ರಿಯರೇ. ನೀವು ರಕ್ಷಿಸುವುದಕ್ಕೆ ಬಂದವು ಪ್ರಿಯರೇ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ದೇವರಿಗೆ ಕೇಳು, ದೇವರಿಗೆ ಕೇಳು. ಆಕಾಶ ದ್ವಾರ ದೇವರು ತೆರೆದ ಪ್ರಿಯರೇ. ಸುಮಾರು 5-6 ನಿಮಿಷ ದೇವರೇ ದೇವರ ಆಕಾಶ ದ್ವಾರಗಳು ತೆರೆದರು ಪ್ರಿಯರೇ. ಇವತ್ತು ಯಾರು ಬೇಡ್ತೀರಿ ಖಾಲಿ ಕೈ ಹೋಗಲ್ಲ ಸಾಧ್ಯ ಇಲ್ಲ ಪ್ರಿಯರೇ. ಖಾಲಿ ಕೈ ಹೋಗಲ್ಲ, ಖಾಲಿ ಕೈ ಹೋಗಲ್ಲ. ನೀವು ಕೇಳಿ ದೇವರಿಗೆ ಸಾಧ್ಯ. ದೇವರೇ ನನಗಂತೂ ಸ್ವಸ್ಥತೆ ಬೇಕಪ್ಪ ಸರ್. ಸುಮಾರು 2-3 ವಾರಗಳಲ್ಲಿ ರೋಗದಲ್ಲಿ ನೆರಳಾಡುತ್ತ ದೇವರೇ. ಎದ್ರು ನಾವು ಕುಂತು ನಾವು ಮಲಗಿದ್ರು ನಾವು ದೇವರೇ. ಈಗ ಈ ಸ್ಥಳದಲ್ಲಿ ಇದ್ದ ಕಾರಣ ನೀವು ಬೇಡ ದೇವರೇ, ನನಗೆ ಸ್ವಸ್ಥತೆ ನೀಡು, ನನಗೆ ಸ್ವಸ್ಥತೆ ನೀಡಪ್ಪ ದೇವರೇ, ನನಗೆ ಬಿಟ್ಟಪ್ಪ ದೇವರೇ. ಇಮಿಡಿಯೇಟ್ ನಾನು ಬಿಡುಗಡೆ ಮಾಡುವಪ್ಪ ದೇವರೇ. ನೀನು ಸ್ವಸ್ಥತೆ ಮಾಡುವುದರೆ ನಾ ಗುಣವನ್ನು ಸಾಧ್ಯ ದೇವರೇ. ಇನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ಸ್ತುತಿ ಆಲಿಸುವಂತ ಸಿದ್ಧರಾಗಿರ್ತ ದೇವರೇ. ನನಗೆ ಬಿಡುಗಡೆ ಮಾಡಪ್ಪ. ಮೊದಲಿನ ಮಧ್ಯದಲ್ಲಿ ಯಾರಾದ್ರ ರೋಗ ವ್ಯಾಧಿ ನರಳಾಡ್ತಾ ದೇವರೇ, ನಾನು ಕೂಡ ಸ್ವಸ್ಥತೆ ಮಾಡುವ ಯಾರ ಇರುವುದಾದರೆ ಬೇಡುವುದಾದರೆ ಆ ಮಕ್ಕಳಿಗೆ ಕೊಟ್ಟಪ್ಪ ಈ ಸಮಯದಲ್ಲಿ. ಆ ಮಕ್ಕಳಿಗೆ ಕೊಟ್ಟಪ್ಪ ದೇವರೇ. ಗೋರ 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 ಆಶೀರ್ವಾದ
ಖಾರ ಬರ 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 ಓ ಶಿಂಗರೆ ಬರ 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 ಓ ದಿಕ್ಕಲರ ಬರ 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 ಯಾವುದು ಆತ್ಮ ಈ ಸ್ಥಳದಲ್ಲಿ ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸೈತಾನ ಅಧಿಕಾರ ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ತಂತ್ರಗಳು ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ದುರಾತ್ಮಗಳು ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಸಮಾಧಾನ ಆತ್ಮಗಳು ಮುಚ್ಚಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಶರೀರದಿಂದ, ಕುಟುಂಬಗಳಿಂದ, ಮನೆಯಿಂದ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಬಿಸಿನೆಸ್ ವ್ಯಾಪಾರಿಗಳಿಂದ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರೇ, ಸವಿತಾ ಸಿಸ್ಟರ್ಗೆ ನಾವು ಪ್ರಾರ್ಥಿಸ್ತೀವಪ್ಪ. ಒಂದು ಕಿಡ್ನಿ ಸಣ್ಣದಾಗಿರ್ತಕ್ಕಂಥದ್ದು, ಲಿವರ್ ಡ್ಯಾಮೇಜ್ ಅಂತ ಇರ್ತಕ್ಕಂಥದ್ದು, ನಿಮ್ಮ ಗಾಯಗಳ ಹಸ್ತ ಆ ಮಗಳ ಮೇಲೆ ಚಾಚಿ ಅಪ್ಪಯಿಸಬೇಕು. ಆ ಮಗಳ ಮೇಲೆ ಚಾಚಿ ಇಮಿಡಿಯೇಟ್ಲಿ ಮಗಳಿಗೆ ಕೊಟ್ಟು ಸ್ವಸ್ಥತೆ ಕೂಡ ಬಯಸಿ ಸೈಮನ್ ಮಾಸ್ಟರ್ ಪ್ರಾರ್ಥಿಸ್ತೇವೆ. ಗರ್ಭಕೋಶ ಇರ್ತಕ್ಕಂಥ ದೇವರೇ, ಗಂಟೆ ಅಥವಾ ಟ್ಯೂಮರ್ ಆ ಬೇಡಿ ಇಮಿಡಿಯೇಟ್ಲಿ ಅದು ಕಾರ್ಯಕ್ಕೆ ಯೇಸು ನಾಮದಲ್ಲಿ, ಅದು ಕಾರ್ಯಕ್ಕೆ ಯೇಸು ನಾಮದಲ್ಲಿ. ಸೈತಾನ ಸಕಲ ಅಧಿಕಾರ ಮಾಟ ಮಂತ್ರ ತಂತ್ರಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ವ್ಯಾಧಿ ಆ ಶರೀರದಿಂದ ಮುರಿಯಲ್ಪಡಬೇಕು ಯೇಸು ನಾಮದಲ್ಲಿ. ಸೋದರ ದೇವರೇ, ಒಂದು ಕಿಡ್ನಿ ಆಲ್ರೆಡಿ ಫೇಲ್ ಆಗಿದೆ, ಇನ್ನೊಂದು ಕಿಡ್ನಿ ಶಾಣದಾಗಿರ್ತಕ್ಕಂಥದ್ದು ಆ ಸೋದರ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಗಾಯಗಳ ಹಸ್ತ ಆ ಮಗನಲ್ಲಿ ಚಾಚುವಪ್ಪ. ಎರಡು ಕಿಡ್ನಿಗಳು ನೂತನವಾಗಿ ಮಾರ್ಪಡಿಸು, ನೂತನವಾಗಿ ಮಾರ್ಪಡಿಸು ದೇವರೇ. ನೀವು ಮಾರ್ಪಡಿಸುವುದಾದರೆ ಆ ಮರಣದ ಹಾಸ್ಪಿಟಲ್ ಎದ್ದು ಸ್ವಸ್ಥತೆ ಒಂದು ಗುಣವಂತ ರಕ್ಷಣಾಗಿರ್ತಾರೆ ದೇವರೇ. ಆ ಮಗನ ಸ್ವಸ್ಥತೆ ಮಾಡೋದೇವ್ರೆ. ಅದೇ ತರ ನಮ್ಮ ಆಲಯದಲ್ಲಿ ದೇವರೇ, ಕಡಿಮಾಗಲಾದ ರೋಗದಿಂದ ಬಂದಿದ್ದು ಸಭೆಯಲ್ಲಿ, ಸಭಿಕರಲ್ಲಿ, ಸಭೆಗೆ ಹಿರಿಯರಲ್ಲಿ, ಸಭೆಯಲ್ಲಿ ದುಡಿತಕ್ಕಂಥ ಮಕ್ಕಳಾಗಲಿ, ಈ ಆಲಯ ಕಟ್ಟಡಕ್ಕೆ ಸಹಾಯ ಮಾಡ್ತಕ್ಕಂಥ ಕುಟುಂಬವಾಗಲಿ, ಯಾರಾದರೂ ದೇವರೇ ಕಡಿಮಾಗಲಾದ ರೋಗದಿಂದ ನರಳಾಡುವುದಾದರೆ ಅವರಿಗೆ ಕೊಟ್ಟು ಈ ಸಂಪೂರ್ಣ ವಾಸಿ ಮಾಡಿ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಆರೋಗ್ಯ ಪ್ರಾರ್ಥಿಸ್ತಾರೆ. ಈ ಸಮಯದಲ್ಲಿ ದೇವರೇ, ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರಗಳೆಲ್ಲರೂ ನಷ್ಟಪಡಿಸ್ತಾರೆ. ಎಲ್ಲರ ಜೀವಿತದ ಅದ್ಭುತಗಳು, ಸೂಚಕ ಕಾರ್ಯಗಳು ಮಾಡಿದ್ದೀರಿ ಸ್ತೋತ್ರ. ಯಾರು ಖಾಲಿ ಕೈ ಹೋಗಲ್ದಾಗಿದ್ದೇವ್ರೆ, ಅವ್ರ ಕೈಯನ್ನು ಹಿಡಿದು ಅವರು ಸಂಪೂರ್ಣವಾಗಿ ಅದರ ತಲೆವಾರು ವಾಸಿ ಮಾಡಿ ಸ್ವಸ್ಥತೆ ಬಿಡುಗಡೆ ಕೊಟ್ಟು, ಅವ್ರು ಯಾವುದು ವಿಷಯದ ಚಿಂತಿಸರೋ ಪ್ರಾರ್ಥಿಸಿದರೋ ಅವ್ರ ಪ್ರಾರ್ಥನೆ ಮನೆಗೆಲ್ಲ ಕೇಳಿ ಅವ್ರು ಸಂಪೂರ್ಣವಾಗಿ ರಕ್ಷಿಸಿ ಬಿಡುಗಡೆ ಮಾಡಿ ಆಶೀರ್ವಾದ ಮಾಡ್ತಾರೆ ಸ್ತೋತ್ರ. ವಾಕ್ಯ ಕಡೆ ಹೋಗಬೇಕಂತಾನೆ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ಇದೆ ಹೇಳ್ತಕ್ಕಂಥ ನಾನು ಬಲಹೀನರು ಮತ್ತು ಜ್ಞಾನಿಗಳಿದ್ದೇನೆ. ನಿಮ್ಮ ವಾಕ್ಯದ ಬಲದಿಂದ, ನಿಮ್ಮ ವಾಕ್ಯದ ಶಕ್ತಿಯಿಂದ, ನಿಮ್ಮ ವಾಕ್ಯದ ಕರುಣೆ, ಧೈರ್ಯದಿಂದ, ಅಭಿಷೇಕದಿಂದ ತುಂಬಿಸುತ್ತಾನೆ. ಮೂರು ವಿಷಯ ವಾಕ್ಯವನ್ನು ವಹಿಸುತ್ತ ಈ ನಮ್ಮದಲ್ಲಿ ಮಾತ್ರ ಬಾಯಿ ಬಿಟ್ಟು ನಾಲಿಗೆ ನಮ್ಮೆಲ್ಲರಿಗೂ ಮಾತಾಡಿ. ವರ್ಷದಾತ್ಮ ದೇವರೇ, ನೀ ಈ ಆಲಯದಲ್ಲಿ ನನ್ನ ಒಳಗಿದ್ದು ನಮ್ಮೆಲ್ಲರಿಗೂ ಮಾತಾಡುವುದರೆ ನಿನ್ನ ಹೆಚ್ಚಿನ ತಿನ್ನು ಮಾರ್ಪಟ್ಟು ನಿನ್ನ ವಾಕ್ಯದ ಅನುಸಾರವಾಗಿ ನಾವೆಲ್ಲರೂ ನಡೆಯಲು ಸಾಧ್ಯದ ಕಾಡ್ತಾನೆ. ಅದಕ್ಕಾಗಿ ನಾವು ಪ್ರಾರ್ಥಿಸಿದ್ದೇವೆ. ನೀ ಮಾತಾಡುವುದಾದರೆ ನೀ ಬರುವ ನಾವು ಬಂದಿಕೊಂಡು ಸಿದ್ಧವಾಗಲಿಕ್ಕೆ ಸಾಧ್ಯತೆ. ಅದಕ್ಕೆ ನೀನೇ ನಮ್ಮ ವಾಕ್ಯದ ಅದ್ಭುತವಾಗಿ ಮಾತಾಡಿ ನಮ್ಮೆಲ್ಲರಿಗೂ ರಕ್ಷಿಸಿ ಕಾಪಾಡಿ ನಿಮ್ಮ ಕರುಣೆ, ನಿಮ್ಮ ಧೈರ್ಯ ತುಂಬಿಸಿ ನಾಳಿನ ದಿನ ನೋಡುವಂತೆ ಕಾಣುವಂತೆ ನಮ್ಮನ್ನು ಸಹಾಯ ಮಾಡಿ ಸಾಕರಿಸಿರುವುದಾಗಿ ಜೀವ ಉಳಿಸುವ ಬೆಟ್ಟ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಸಂತೋಷಗಳು ದೇವರೇ, ವಾಕ್ಯದಿಂದ ನನಗೆ ಆರಂಭ ಕೈ ತೋರಿಸಿ, ವಾಕ್ಯದಿಂದ ನನ್ನ ಮಾತಾಡಿ ನಾನು ಸರಿಪಡಿಸಿದೇವ್ರೆ ಎಂಬ ಆಮೇಲೆ ತೋರಿಸ್ತೋತ್ರ. ಅದಕ್ಕೆ ಅದ್ಭುತವಾಗಿ ಮೂರು ವಿಷಯವಾಗಿ ನಾನು ನಿಮ್ಗೆ ಆ ಸಂದೇಶವನ್ನು ಕೊಡ್ಲಕ್ಕೆ ನಾನು ಸಿದ್ಧವಾಗಿರ್ತೇನೆ. 10 ನಿಮಿಷ ಒಂದಾಗಿ 10-15 ನಿಮಿಷ ಕ್ಲುಪ್ತವಾಗಿ ಇಲ್ಲಿವರೆಗೆ ನೀವು ಕೇಳಿರೋ ಅಥವಾ ಕೇಳಿರೋ ಗೊತ್ತಿಲ್ಲ, ನಾ ತಿಳ್ಕೊತೀವಿ ಕೇಳಿದಂಥ ವಾಕ್ಯದಿಂದ ದೇವರು ನಮ್ಮನ್ನು ಮಾತಾಡಕ ಸಿದ್ಧವಾಗಿರ್ತಾರೆ. ಮೊದಲನೇ ವಿಷಯದಲ್ಲಿ ನೋಡೋಣ, ನಾವು ಯಾರಲ್ಲಿ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಬೇಕು. ಏನ್ ಮಾತ್ರಿ? ಹಲ್ಲೆಲೂಯಾ. ಯಾವ್ದು ಮಾತು? ಈ ಕಡೆ ಇದ್ದವ್ರು ಯಾವ್ದು ಮಾತ್ರಿ? ಯಾವ್ದು ಮಾತು? ನಾವು ಏನಾಗ್ತದೆ ಈ ಕಡೆ ಹೆಣ್ಮಕ್ಳು ಕಳ್ಸ್ಮಕ್ಳು ಯಾವ ಮಾತು ಕೇಳ್ಬೇಕು? ನಾವು ಮೊದಲು ಯಾವ್ದು ಕೇಳಿದೆವು? ನಾವು ಯಾರಲ್ಲಿ ಇದ್ದೇವು ಎಂಬುದಾಗಿ ಒಂದು ಸರ್ತಿ
ಪರಿಶುದ್ಧ ವಾಕ್ಯ ಹೇಳ್ತೇನೆ. ವಾಕ್ಯದಲ್ಲಿ ನಿಮ್ಮಷ್ಟು ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಒಂದು ಸರ್ತಿ ಪರೀಕ್ಷಿಸ್ಕೊಡಿ. ಲೋಕದಲ್ಲಿದ್ದೀರಿ ಅಥವಾ ಲೋಕದ ಕಾರ್ಯ ಕ್ರಿಯೆಗಳಲ್ಲಿದ್ದೀರಿ, ಲೋಕದ ಧನ ಐಶ್ವರ್ಯದಲ್ಲಿದ್ದೀರಿ, ಅಥವಾ ಲೋಕಕ ಬಿಡುಗಡೆ ಮಾಡ್ತಕ್ಕಂಥವನು, ಲೋಕದ ಜನರಿಗೆ ಪಾಪದಿಂದ ಪರಿಹಾರ ಮಾಡ್ತಕ್ಕಂಥವನು, ಅಥವಾ ಲೋಕ ಎಂಬ ಪಾಪದ ಒಂದು ನಾವೆವನ್ನು ಭಾರವಾಗಿ ಹೊತ್ತುಕೊಂಡು ಹೋಗಿರ್ತಕ್ಕಂಥ ಯೇಸುವಿನಲ್ಲಿದ್ದರೆ ಒಂದ್ಸತಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಸಮಯದಲ್ಲಿ. ಅದಕ್ಕ 2ನೇ ಅರಸುಗಳು 18ನೇ ಅಧ್ಯಾಯ 2nd chapter 18 verses 5, 6, 7, 8. 5 ಓದ್ರಿ ಅಲ್ಲಿ ಸರ್. ಸಿಕ್ಕದ್ರಿ? ಸಿಕ್ಕರು ಹೋದ್ರಿ. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದನು. ಯಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಮುಂಚೆಯೂ ತರುವಾಯವೂ ಇರಲಿಲ್ಲ. ಯಾತನಲ್ಲಿ ಭರವಸೆ ಇಟ್ಟನು? ಯಾರಲ್ಲಿ? ಯೆಹೋವನಲ್ಲಿ ಆತನು ಭರವಸೆ ಇಟ್ಟಿದ ಕಾರಣ ಮುಂಚೆಯೂ ತರುವಾಯವೂ ಯಾವ ಅರಸನು ಇರಲಿಲ್ಲ. ಪ್ರೇರಿ ಯಾರು ಗೊತ್ತೋನ? ಹಿಜ್ಕಿಯನು ಪ್ರೇರಿಸ್ತಾರೆ. ಹಿಜ್ಕಿಯನು ದೇವರ ಸನ್ನಿಧಿಯಲ್ಲಿ ದೇವರಲ್ಲಿ ಇದ್ದುಕೊಂಡು ನಡೆದು ದೇವರಲ್ಲಿ ಬಲವುಳ್ಳವನಾಗಿದ್ದು ಒಂದು ಅರಸನ ಪದವಿಯನ್ನು ಸ್ವೀಕರಿಸಿ ದೇವರಲ್ಲಿ ಭರವಸೆ, ನಂಬಿಕೆ, ವಿಶ್ವಾಸವಿಟ್ಟು ಬೆಳೆದಂತ ಒಂದು ಅರಸನ ಪ್ರೇರಿ. ಆತನು ಎಲ್ಲಿಗೂ ಹೋದ್ರು ಕೂಡ ಕೃತಜ್ಞತವಾಗಿ ಆತನು ಬರ್ತಿರೋದು, ಸೋತೋಗಿ ಆತನು ಬರಲಿಲ್ಲ. ಪ್ರೇರಿ ಮಾನವರು ಎಲ್ಲ ನಾವು ಕೆಲಸ ಮಾಡ್ಲಕ್ಕ ಹೋದಾಗ ಸೋತೋಗಿ ಬರ್ತೇವೆ. ಪ್ರೇರಿ ಮಕ್ಕಳು ಒಂದ್ ಗ್ಲಾಸ್ ನೀರ್ ತಂದು ಕೊಟ್ಲಿ ಅಂದ್ರ ಮಕ್ಕಳ ಮೇಲೆ ದುಃಖ ಪಟ್ಟಿರ್ತೇವೆ. ಪ್ರೇರಿ ಮಕ್ಕಳೇ ಮನೆಗ ಕೆಲಸ ಮಾಡಿ ಬಂದ್ರೆ ಒಂದ್ ಗ್ಲಾಸ್ ನೀರು ಕೊಟ್ಟಿಲ್ಲ. ಅಥವಾ ಯಜಮಾನನಾಗಿದ್ದು ಹೆಂಡತಿ ಮೇಲೆ ದುಃಖ ಪಡ್ತಾನೆ. ಪ್ರೇರಿ ನೀನು ಸಹಭಾಗಿಯಾಗಿರ್ತಕ್ಕಂತ ಒಂದು ಸ್ತ್ರೀ, ದೇವರು ಕೊಟ್ಟಂತ ಒಂದು ಬಹುಮಾನ ಒಂದು ಹೆಂಡತಿ, ಆದ್ರೆ ನಾ ನಲದು ಬಂದಿರುವಾಗ ನನಗೊಂದು ಗ್ಲಾಸ್ ನೀರಂತೂ ನಾನು ಕುಡಿಲಕ್ಕ ಪಟ್ಟಿಲ್ಲ ಎಂಬುದಾಗಿ ಹೆಂಡತಿ ಮೇಲೆ ಭರವಸೆ ಬಿಟ್ಟು ದುಃಖ ಪಟ್ಟು ಕಣ್ಣೀರಿಟ್ಟು ಅಳ್ತಕ್ಕಂಥವ್ರಾಗಿರ್ತೇವೆ. ಪ್ರೇರಿ ಆದ್ರೆ ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಕೊಡ್ತಾರೆ. ಪ್ರೇರಿ ಲೋಕದ ಯಜಮಾನ ಕೈ ಬಿಟ್ಕೊಡ್ತಾನ, ಲೋಕದ ಹೆಂಡತಿ ಕೈ ಬಿಟ್ಕೊಡ್ತಾಳ, ಲೋಕದ ತಾಯಿ ತಂದೆ ಕೈ ಬಿಟ್ಕೊಡ್ತಾರ, ಲೋಕದ ಮಕ್ಕಳು ಮುಪ್ಪಿನ ಕಾಲದ ತನಕ ನಾವು ಬರ್ತೇವೆ. ಲೋಕದ ಮಕ್ಕಳು ಸ್ಪಷ್ಟವಾಗಿ ಯಂಗಿಸ್ಟರ್ಸ್ ಆಗಿ ಜೀವಿಸ್ತಾರ, ಆಸ್ತಿ ಧನ ಐಶ್ವರ್ಯದಿಂದ ಓಡ್ತಕ್ಕಂಥವರಾಗಿರ್ತಾರ. ತಾಯಿ ತಂದೆಗೆ ಮಾನ ಮರ್ಯಾದೆ ಗೌರವ ಇಲ್ಲದೆ ಅನಾಥ ಆಶ್ರಮಗಳಲ್ಲಿ ತಾಯಿ ತಂದೆ ಬಿಟ್ಟು ಸುಖ ಸಮೃದ್ಧಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಜೀವಿಸ್ಲಾಕ ಪ್ರಯತ್ನ ಪಡ್ತಾರ. ಆದ್ರೆ ಲೋಕದಲ್ಲಿ ಯಾರು ನಮಗ ಆಧಾರವಾಗಿ ನಿಲ್ಲತಕ್ಕಂಥವರಾಗಿಲ್ಲ. ಪ್ರೇರೆ ಆದ್ರೆ ದೇವರು ಸ್ಪಷ್ಟವಾಗಿ ನಮ್ಮನ್ನು ಹೇಳ್ತದನ, ದಾವೀದನ ಮಾರ್ಗದಲ್ಲಿ ಆತನನ್ನು ಅನುಸರಿಸಿ ನಡೆದಂತ ಒಂದು ಅರಸನು ಹಿಜ್ಕಿಯನು. ದಾವೀದ ಮಹಾರಾಜನಿಗೆ ದೇವರು ಯಾವ ತರ ಒಂದು ವಾಗ್ದಾನ ಮಾಡಿ ನಿನ್ನಿಂದಲೇ ನಿನ್ನ ಸಂತತಿಯನ್ನು ಅಭಿವೃದ್ಧಿಪಡಿಸಿ ಉನ್ನತ ಸ್ಥಾನಕ್ಕೆ ತರುತ್ತಾ ಎಂಬುದಾಗಿ ದಾವೀದ ಮಹಾರಾಜನಿಗೆ ಯಾವ ತರ ಒಂದು ದೇವರು ವಾಗ್ದಾನ ಮಾಡಿ ಒಂದು ಅರಸನಿಗೆ ನೇಮಿಸನೋ, ಅದೇ ತರ ಇಲ್ಲೊಬ್ಬ ಹಿಜ್ಕಿಯ ಒಬ್ಬ ಅರಸನು ನಮ್ಮ ಮಧ್ಯದಲ್ಲಿ ಕಾಣುತ್ತಾನೆ. ಆತನು ಹೇಳ್ತಾನೆ ಸ್ಪಷ್ಟವಾಗಿ, ಯೆಹೋವನಲ್ಲಿ ಭರವಸೆ ಬಿಟ್ಟಿದ್ದನು ಎಂಬುದಾಗಿ. ಪ್ರಿಯರೇ, ದೇವರಲ್ಲಿ ಭರವಸೆ ಬಿಟ್ಟು ದೇವರನ್ನು ನಂಬಿಕೊಂಡು ಆತನ ಚಿತ್ತದಂತೆ ನಡಿಲಕ್ಕ ನೀವು ಪ್ರಯಾಸ ಪಟ್ಟಿ ಅಂದ್ರ ಎಲ್ಲಿ ಹೋದ್ರು ಕೂಡ ನಿನಗ ಕೃತಜ್ಞತದ ಪ್ರೇರೆ, ಎಲ್ಲಿ ಹೋದ್ರು ಕೂಡ ನಿನಗೆ ಮಾನ ಮರದೆ ಗೌರವದ ಪ್ರೇರೆ, ಅವಮಾನಕ್ಕೆ ನೀವು ಹೊಂದಲಕ್ಕೆ ಸಾಧ್ಯ ಇಲ್ಲ. ಪ್ರೇರೆ ದೇವರಲ್ಲಿದ್ದಂತ ಮನುಷ್ಯನು ಎಂದಿಗೂ ಅವಮಾನ ಆಗಲಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ನಾವು ಬಲ ಒಂದು ನೆಲೆಗೊಂಡಿದ್ದು ಆತನ ಚಿತ್ತವನ್ನು ನೆರವೇರಿಸಿಕೊಂಡು ಆತನ ಚಿತ್ತದಂತೆ ನಡೆಯುವಾಗ ಒಂದು ಹೆಜ್ಜೆ ನಾವು ಇಕ್ಕುವಾಗ ದೇವರು ನಮ್ಮೊಟ್ಟಿಗೆ 100 ಹೆಜ್ಜೆಗಳು ಇಡ್ತಾನೆ. ಪ್ರೇರೆ ಎಷ್ಟು ಹೆಜ್ಜೆಗಳು ಇಡ್ತಾನ್ರಿ? ಎಷ್ಟು ಹೆಜ್ಜೆ ಇಡ್ತಾನ? 100 ಹೆಜ್ಜೆ. ನಾವು ಒಂದು ಹೆಜ್ಜೆ ಆತನ ಒಂದು ಸಂಪರ್ಕ ಬೆಳೆಸಿ ಒಂದು ಕಾಲು ಮುಂದಿಟ್ಟಿರುವಾಗ ದೇವರ 100 ಕಾಲುಗಳು ನಮ್ಮೊಟ್ಟಿಗೆ ಇರ್ತಾವ. ಪ್ರೇರೆ ಆ ಎಲುಬು ಒಂದಾದ್ರೂ ಕೂಡ ಮುರಿದೋಗ್ಲಕ್ ಸಾಧ್ಯ ಇಲ್ಲ. ಪ್ರೇರೆ ಅದಕ್ಕೆ ಹೇಳ್ತಾನ 6ನೇ ವರ್ಷ ಹೇಳ್ತಾನ, ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ
ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಕೊಂಡನು ಎಂಬುದಾಗಿ. ನೋಡ್ರಿ ಎಷ್ಟು ಅದ್ಭುತವಾಗಿ ದೇವರನ್ನು ಹೊಂದಿಕೊಂಡಿದ್ದು, ಆತನನ್ನು ಬಿಡದೆ ಆತನಿಗೆ ಹಿಂಬಾಲಿಸಿ, ಆತನು ಹೇಳಿರ್ತಕ್ಕಂಥ ಮಾತು, ಆತನ ಆಡಿರ್ತಕ್ಕಂಥ ಮಾತು, ಆತನ ಕೊಟ್ಟಿರ್ತಕ್ಕಂಥ ಆಜ್ಞೆ, ಆತನ ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಪರಿಪಾಲನೆ ಮಾಡಿಕೊಂಡು ಆತನೊಟ್ಟಿಗೆ ಸ್ಪಷ್ಟವಾಗಿ ಹೆಜ್ಜಿಟ್ಟು ಮುಂದುವರಿಲ್ಲ ತನ್ನ ಪ್ರೇರೆ. ಆತನ ಅನುಗ್ರಹ ಆತನ ಜೊತೆ ಅದ ಪ್ರೇರೆ. ಆತನ ಅನುಗ್ರಹಗಳೆಲ್ಲ ಕೈಕೊಂಡು ನಡೆದ ಪ್ರೇರೆ. ಇವತ್ತಿನ ಮಕ್ಕಳು ತಾಯಿ ತಂದೆ ಹೇಳಿದ್ರೆ ಮಾತು ಕೇಳಲ್ಲ ಪ್ರೇರೆ. ಯಾರ ಮಕ್ಕಳಿದ್ದವ್ರು ಕೈ ತೋರಿಸಿ. ನಂಗೆ 20 ವರ್ಷದಾಗಿಂದ ನಮ್ಮ ತಾಯಿ ತಂದೆ ಹೇಳಿದ ಮಾತು ಪೂರ ನಾ ಕೇಳ್ತಂಬ ಮಕ್ಕಳಿದ್ದವ್ರು ಕೈ ತೋರಿಸಿ. ನಾ ಕೇಳ್ತಾ 20 ವರ್ಷದ ಒಳಗಾಗಿದ್ದವ್ರು ನಮ್ಮ ತಾಯಿ ತಂದೆ ಮಾತು ನಾ ಕೇಳಿದ ಅಮ್ಮೋರ್ ಕೈ ತೋರಿಸಿ. ನಾ ಕೇಳಿದ ಅಮ್ಮೋರ್ ಎಲ್ಲ ಮಾತು ಕೇಳಿದ್ರೆ, ನಿಮ್ಮ ತಾಯಿ ತಂದೆ ಮಾತು ಎಲ್ಲ ಮಾತು ಕೇಳಿದ್ರೆ, ಎಲ್ಲ ಮಾತು ಕೇಳಿದವ್ರ ಮಾತನ್ನೇ ಕೈ ತೋರಿಸಿ. ಸುಮ್ಮನೆ ಕೈ ತೋರಿಸ್ಬಾರ್ದು. ಇಲ್ಲ ಪ್ರಿಯ 1 2 3 4 5 6 ಕೈಗಳು ಪ್ರಿಯ ಇದೆ. ಹೋಗ ಏನ್ ಹಂಚಿದ್ ಮಮ್ಮಿನಿ ನಾ ಇದು ಮಾಡ್ಬೇಕನ್ ಅವ ಇಲ್ಲ ಮಾಡ್ಲಕ್ ಮನೆಗ, ಅಕ್ಕಿ ಇಲ್ಲ ಮಾಡ್ಲಕ್ಕ, ನಾನೇ ಹುಟ್ಟಿದೇನೆ ಅಂತ ಬಂತಾರಿಲ್ಲ. ಹಲ್ಲೆಲೂಯ. ಇದೇವಲ್ಲ ರೀ, ಎಲ್ಲರೂ ಇದ್ದೇವೆ ಆಲ್ಮೋಸ್ಟ್. ಒಂದು ಸರ್ತಿರ ಯಜಮಾನ ಕೂಡ ಅಂತವ್ರಿ, ಹೆಂಡತಿ ಆಗಿರ್ತಕ್ಕಂಥವ್ರು ಅಂತೇವು. ಈಗ ಸೋತ್ ಹೋಗಿದೆ, ಬಳ ಹೋಗಿದ, ಉರಿ ಬಂದವ, ಹೇಳಕ್ ಕೂಡ ಬರ ಉಂಟವ, ಕೈಕಾಲು ಮುರಿಲತ್ತ, ಒಂದಿನ ಅಡಿಗೆ ಮಾಡಿದ್ರೆ ನಿಂಗೆ ಬ್ಯಾನಿ ಉಂಟದೆ ಅಂತ ಕೇಳ್ತಾರ. ಇಲ್ಲ ರೀ, ಗಂಡನಿಗೆ ಹೆಂಡತಿ ಆಗಿದ್ದವ್ರಿಲ್ಲ, ಒಂದಿನ ಅಡಿಗೆ ಮಾಡಿದ್ರೆ ಕೈ ಸತ್ತೇವ, ನಿನಗೆ ಬ್ಯಾನಿ ಬರ್ತದೇನು, ಗಂಗಳ ಸರ್ ತೊಳೆದ್ರೆ ನಿನಗೆ ಯಾರ ಹೊಡ್ಕೊಂಡು ಹೋಗ್ತಿದೇನು ಎಂಬ ಹೆಂಡತಿ ಆಗಿರ್ತಕ್ಕಂಥವ್ರಿಲ್ಲ. ಯಜಮಾನನಿಗೆ ನೀವು ತಲೆಗೆ ನೀವು ಅವಮಾನ ಪಡಿಸ್ತೀರಿ, ನಿಮ್ಮ ತಲೆಗೆ ನೀವು ಅವಮಾನ ಪಡಿಸ್ತೀರಿ. ಮಕ್ಕಳೇ, ನಿಮ್ಮ ತಾಯಿ ತಂದೆ ನಿಮಗೆ ಒಂದು ಯಜಮಾನನಾಗಿದ್ದು, ಒಂದು ಬೋಧಕರಾಗಿದ್ದು, ನಿಮ್ ಕಷ್ಟ ಖಂಡಿತದಲ್ಲಿ ರೋಗ ವ್ಯಾಧಿಯಲ್ಲಿ ನಡಾಡ್ತಾ ಬಲಾಡ್ತಾನೆ ಇದ್ದಾಗ ನಿಮ್ ತಾಯಿ ತಂದೆ ಮಲಗಲ್ಲ ಪ್ರಿಯರೇ, ಮಲಗ್ತಾರೆ. ನಿಮ್ ತಾಯಿ ತಂದೆ ಮಲಗ್ತಾರ? ನೀವು ರೋಗದಲ್ಲಿ ಇದ್ದಾಗ ನಿಮ್ ತಾಯಿ ತಂದೆ ಮಲಗ್ತಾರ? ಮಲಗ್ತಾರೆ ನಿಮ್ ತಾಯಿ ತಂದೆ ಮಲಗ್ತಾರ? ಇಲ್ಲ. ನೀವು ರೋಗದಲ್ಲಿದ್ದ ಬಲಾಡುವಾಗ, ಹಸುವೆ ನರಳಾಡುವಾಗ, ಮಧ್ಯರಾತ್ರಿಯಲ್ಲಿ ಎದ್ದು ನಿಮ್ ತಾಯಿ ತಂದೆ ನಿಮ್ಮ ಅಕ್ಕಪಕ್ಕ ತಿರುಗಿ, ಅಯ್ಯೋ ನನ್ನ ಮಗನ್ ಏನಾಗ್ಲ ಉದ್ದೇಶ ಇಟ್ಕೊಂಡು ಮಲಗಲ್ಲ ಪ್ರಿಯ. ನಿಮ್ ತಾಯಿ ತಂದೆ ಮಲಗಲ್ಲ. ನಿಮ್ಗೆ ಸಮೃದ್ಧಿಯಾಗಿ ನಿಮ್ ಜೀವನದಲ್ಲಿ ಏನ್ ಕಡಿಮೆ ಇಡಲ್ಲ, ನಿಮ್ಗೆ ಯಾವ ತರ ರಕ್ಷಿಸ್ಬೇಕು, ಯಾವ ತರ ಪೋಷಣೆ ಕೊಡ್ಬೇಕು, ಕಷ್ಟ ನಷ್ಟ ವೇದನೆ ಚಿಂತೆ ಗೋಳಾಟ ಇದ್ದಾರೆ, ಕೆಲಸ ಇರೋದ್ರು ಕೂಡ ಎಲ್ಲಿಂದ ಹೋಗಿ ಹಣ ಸಾಲ ಮಾಡ್ಕೊಂಡು ಬಂದು ಬರೆಯೋದಕ್ಕಾಗಿ, ಓದಿಸೋದಕ್ಕಾಗಿ, ನನ್ನ ಮಗ ಒಳ್ಳೆಯವನಾಗ್ಬೇಕು, ನನ್ನ ಮಗ ಒಳ್ಳೆಯವನಾಗ್ಬೇಕು ಎಂಬುದಾಗಿ ನಿಮ್ ತಾಯಿ ತಂದೆ ಎಷ್ಟೋ ಪ್ರಯತ್ನ ಪಡ್ತಾರೆ. ಆದ್ರೆ ಆ ತಾಯಿ ತಂದೆಗೆ ಕೊನೆ ಸ್ಥಿತಿ ಬಂದಾಗ ಅವಮಾನ ಪ್ರೇರಣೆ. ನೀವು ಕಷ್ಟದಾಗಿದ್ದ ನಿಮ್ ತಾಯಿ ತಂದೆ ನೇರವಾಯ್ತಲ್ಲ, ತಾಯಿ ತಂದೆ ಕಷ್ಟದಾಗಿದ್ದಾಗ ಮಕ್ಕಳು ನೀವು ನೇರ ಆಗ್ಬೇಕಷ್ಟಲ್ಲ, ಆಗಲ್ಲ ಪ್ರಿಯ. ಕೆಲವೊಬ್ಬರು ಹಾರ ಪ್ರಿಯ ಇಲ್ಲಂತಿಲ್ಲ, ಕೆಲವೊಬ್ಬರು ಮಕ್ಕಳ ತಾಯಿ ತಂದೆ ಕಷ್ಟದಲ್ಲಿ ನಮ್ಮ ತಾಯಿ ತಂದೆ ಎಂತ ಕಷ್ಟಗಳನ್ನು ಅನುಭವಿಸ್ತಾರ ಎಂಬ ಉದ್ದೇಶ ಇಟ್ಕೊಂಡು ಮಕ್ಕಳು ನೇರವಾಗಿ ನಿಂತು ತಾಯಿ ತಂದೆ ಆ ತೋಟದಲ್ಲಿ ಬೆಳೀತಕ್ಕಂಥ ಮಕ್ಕಳ ಪ್ರಿಯರೇ. ನಾನು ಸತ್ಯ ಹೇಳ್ತೆ, ನಮ್ಮ ತಾಯಿ ರೋಗದಲ್ಲಿದ್ದಾಗ, ನಮ್ಮ ತಾಯಿ ಬರಾಡುವಾಗ, ಹಾಸ್ಪಿಟಲ್ ಇದ್ದಾಗ ರೊಟ್ಟಿ ಮಸ್ಕಿನಾಗೆದ್ದು ಅಡಿಗೆ ಮಾಡಿ ನಮ್ಮ ತಾಯಿ ತಂದೆ ನಾವು ಟಿಫಿನ್ ಬಾಕ್ಸ್ ಕಟ್ಕೊಟ್ಟಿದ್ದೆವು ಪ್ರಿಯರೇ. 3 ಗಂಟೆಗೆ ಎದ್ದು ಅಡಿಗೆ ಮಾಡಿ ಟಿಫಿನ್ ಬಾಕ್ಸ್ ಕಟ್ಕೊಟ್ಟು ಬಸ್ ಹತ್ರ ಮತ್ತೆ ಬಸ್ ಇಲ್ಲ ಅಂತ ತಿಳ್ಕೊಂಡು 5:30 6 ಗಂಟೆದ ಒಳಗಾಗಿ ಅಡಿಗೆ ರೆಡಿ ಮಾಡಿ ನಮ್ಮ ತಂದೆಗೆ ಟಿಫಿನ್ ಬಾಕ್ಸ್ ಕಟ್ಟು ಕಲ್ಕೊಡ್ತೇವೆ. ಸಣ್ಣ ವಯಸ್ಸು 8-10 ವರ್ಷದ ಪ್ರೇಮ ಅದಕ್ಕೆ ಹೆಚ್ಚಾಗಿಲ್ಲ. ಹಾಸ್ಪಿಟಲ್ ಇಂದ ಬಿದ್ದಂತ ರೋಗದಲ್ಲಿ ನಡಾಡಿದ ನಮ್ಮ ತಾಯಿ ತಂದೆ ಅರ್ಬಿಗಳು ತಂದಾಗ ಹಳ್ಳಕ್ಕೂ ಹಳ್ಳದ ಕಡೆ ಹೋಗಿ ಮಕ್ಕಳು ಬರುವಾಗ ಹೆಣ್ಣು ಕಡೆಲ್ಲ ಹಂಗಿಸ್ತಿರ್ತೀನಿ, ಅಯ್ಯೋ ಹೆಣ್ಣು ಕನ್ಯಾನ ಅಂತ ಅನ್ನಿಸ್ತಿರ್ತೀನಿ. ನಾನಾ ವಿಧವಾಗಿ ಮಾತುಗಳು ಆಡ್ತಕ್ಕಂಥ ಇರ್ತಿರ್ತೀವಿ. ಆದ್ರೆ ಬೇರೆ ತಾಯಿ ತಂದೆಗೆ ನೇರವಾಗಿರ್ತಕ್ಕಂಥ ಮಗನಿಗೆ ಎಂದಿಗೂ ಕಡಿಮೆ ಬಿಡಲ್ಲ. ಯಾರು ತಾಯಿ ತಂದೆ ಆಜ್ಞೆಗಳನ್ನು ಪರಿಪಾಲನೆ ಮಾಡಿ ತಾಯಿ ತಂದೆಗೆ ನೇರವಾಗಿರ್ತಾನೋ ಆ ಮನುಷ್ಯ ದೇವರಲ್ಲಿ ನೇರವಾಗಿರ್ತಾನೆ. ದೇವ್ರಿಗೆ ಯಾರು ನೋಡಿರಿ? ದೇವ್ರಿಗೆ ಯಾರು ನೋಡಿರಿ? ಯಾರು ನೋಡಿಲ್ಲ ಪ್ರೇಮ. ಮೊದಲೇ ನಿಮ್ಮ ಎದುರಿರ್ತಕ್ಕಂಥ ಮನುಷ್ಯನು, ನಿಮ್ ಎದುರಿರ್ತಕ್ಕಂಥ ತಾಯಿ, ನಿಮ್ ಎದುರಿರ್ತಕ್ಕಂಥ ತಂದೆ, ನಿನ್ಗಿಂತ ಹಿರಿಯವನು ಒಂದು ವೇಳೆ ದೇವರಂತಾನೆ ತಿಳ್ಕೊಂಡು ಅತಿಥಿ ಸತ್ಕಾರದಲ್ಲಿ ಮಾಡ್ಕೊತ ಉನ್ನತ ಸ್ಥಾನ ಮಾನ ಮನದೆ ಗೌರವ ಉಳ್ಳವನಾಗಿ ಇರ್ತಿದ್ರ ನೀ ದೇವರಲ್ಲಿ ಸದಾಕಾಲ ನೆಲೆಗೊಂಡಿರ್ಲಕ್ಕೆ ಸಾಧ್ಯದ. ಅದಕ್ಕೆ ಹಿಚ್ಕೆಯನ್ನು ಹೇಳಿದ್ರೆ ಸ್ಪಷ್ಟವಾಗಿ, ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ಆತನು ಮೋಶೆಯ ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಗಳನ್ನು ಕೈಕೊಂಡನು ಎಂಬುದಾಗಿ. ಹಿಜ್ಕೀಯನು 25 ವರ್ಷದಾಗಿದ್ದಾಗ ಆತನು ರಾಜ ಪೀಠದ ಮೇಲೆ 25 ವರ್ಷದವನಾಗಿದ್ದಾಗ ರಾಜ ಪೀಠದ ಮೇಲೆ ಯೌವನಸ್ಥನಾಗಿದ್ದಾಗ ಪ್ರೇರಿ, ಮುದುಕನಾಗಿದ್ದಾಗಿಲ್ಲ.
ಅದಕ್ಕೆ ಪ್ರಿಯರೇ ಎಚ್ಚರ. ನೀವೆಂತ ವಿಸ್ತೃತಿ ಗದ್ದಲಿದ್ರು ಕೂಡ ಪರವಾಗಿಲ್ಲ, ಹಿರಿಯರಿಗೆ ಅಧೀನವಾಗಿರಿ. ಎಲ್ಲಕ್ಕಿಂತ ಮೇಲೆ ಉತ್ತಮ ದೇವರಿಗೆ ಅಧೀನವಾಗಿರಿ. ದೇವರಲ್ಲಿ ಎದ್ದು ನಡ್ಕೊಂಡು ನೀವು ಹೋಗುವಾಗ ನಿನಗೆ ಯಾವುದು ಕಡಿಮೆ ಬೀಳಕ್ ಸಾಧ್ಯ ಇಲ್ಲ ಪ್ರಿಯ, ಯಾವುದು ಕುಂದು ಕೊರತೆ ಬರಲಕ್ ಸಾಧ್ಯ ಇಲ್ಲ. ನಿನ್ನ ಜೀವಮಾನವೆಲ್ಲ ಅದ್ಭುತವಾಗಿ ನಿನ್ನ ಜೀವನ ಮುಂದುವರೆದು ನಿನಗೆ ಬರ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕ 7ನೇ ವಚನದಲ್ಲಿ ದೇವರು ಈ ರೀತಿ ನಮ್ಮನ್ನು ಮಾತಾಡ್ತಾನ, ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಜ್ಞತನಾಗಿ ಬರುತ್ತಿದ್ದನು. ಅವನು ಅಶ್ಶೂರ್ಯದ ಅರಸನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು ಎಂಬುದನ್ನು ನೋಡ್ತೀವಿ. ಒಂದು ಅರಸನೇ, ಒಂದು ದೊಡ್ಡ ಅರಸನೇ, ಅವನಿಗಿನ ದೊಡ್ಡ ಅರಸನು ಸೀನಿಯರ್ ಆಗಿರ್ತಕ್ಕಂಥ ಒಂದು ರಾಜನಿಗೆ ವಿರುದ್ಧವಾಗಿದ್ದಂತೆ ಇದೆ. ಆದರೆ ಅವನೊಟ್ಟಿಗೆ ಯಾರವ? ಯೆಹೋವನ ಪ್ರೇರೆ. ಅವನೊಟ್ಟಿಗೆ ಯಾರವ? ದೇವರನ್ನ ಪ್ರೇರೆ. ಕೆಲವು ಸರ್ತಿ ನಿಮ್ ಬೆನ್ನಿಂದ ನಿಂತು ಯಾರ ನಿಮ್ ಬೆನ್ನು ತಟ್ಟಿ ಹೋಗ ನಾನು ನಿಂತಂದ್ರ ಎಷ್ಟು ಧೈರ್ಯ ಬರ್ತದೋ, ದೇವರೇ ಒಂದ್ಸರ್ತಿ ನಿನ್ನ ಬೆನ್ನಿಂದ ನಿಂತು ನೀನ್ ನಡೀತಕ್ಕಂಥ ಹೆಜ್ಜೆಯಲ್ಲಿ ದೇವರು ಹೆಜ್ಜೆ ಇಟ್ಟು ನಿನ್ನ ಹೊಯ್ತಕ್ಕಂಥ ಎಲ್ಲ ಕೆಲಸ ಕಾಲದಲ್ಲಿ ಸಫಲತೆಯನ್ನು ಅನುಗ್ರಹಿಸಿ ನಿನಗೆ ಉನ್ನತ ಸ್ಥಾನಗ ದೇವರು ತಂದನು ಬೇರೆ. ನೀನು ಸ್ವತಂತ್ರನಾಗಿ ಜೀವಿಸಲಾಗ ನೀವು ಪ್ರಯಾಸ ಪಡ್ತೀವಿ ಪ್ರೇರೆ. ಅದ್ಭುತ ಅರಸನು, ಅದ್ಭುತವನ್ನು ಯೌವನಸ್ಸನಾಗಿ ನಿನ್ನನ್ನು ಸಂರಕ್ಷಿಸಿಕೊಂಡು ನಿನ್ನ ಕುಟುಂಬ ಕೂಡ ರಕ್ಷಿಸ್ಲಕ್ಕ ನೀನೇನ್ ಮಾಡ್ತೀವಿ ಪ್ರಯಾಸ ಪಡ್ತೀವಿ ಪ್ರಿಯರೇ. ಅದಕ್ಕ ಪ್ರಿಯರೇ ಸ್ಪಷ್ಟವಾಗಿ ನೋಡ್ತೇವೆ, ಹಿಜ್ಕೀಯನು ಇಸ್ರಾಯೇಲ್ ದೇವರಲ್ಲಿ ನಡ್ಕೊಂಡನು ಪ್ರಿಯರೇ. ಇವತ್ತು ನೀ ಯಾವ ದೇವರ ಮೇಲೆ ನಂಬಿಕೆ ಇಟ್ಟಿದಿ, ಯಾವ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದ ಗೊತ್ತಿಲ್ಲ. ಕೆಲವು ನೋಡ್ತೇವೆ ಮೇಲೆ ಕ್ರಿಸ್ತವನ್ನ ಹೇಳಿಕೊಂಡು ಒಳಗ ಕೊಳದೋಗಿನ ಭೂಮಿಗೆ ಸಮಾನಾಗಿ ನಾವು ಜೀವನ ಮಾಡ್ತಕ್ಕಂಥರಾಗಿರ್ತೇವೆ ಪ್ರಿಯರೇ. ಕೊಳದೋಗಿರ್ತಕ್ಕಂಥ ಬಟ್ಟೆದಲ್ಲಿ ಯಾವ ತರ ವಾಸನೆ ಬರ್ತದೋ ನಿನ್ನ ಶರೀರದಲ್ಲಿ ಅಂತ ಒಂದು ವಾಸನೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ, ಅಂದರೆ ಲೋಕ ಸಂಬಂಧಪಟ್ಟದ ಕಾರ್ಯಕ್ರಮ. ಪಾಪ, ದೋಷ, ಅಪರಾಧಗಳು, ಅನೇಕ ಕಾರ್ಯಗಳು, ಕೆಟ್ಟೋಗಿರ್ತಕ್ಕಂಥ ಸಂಪರ್ಕ, ಕೆಟ್ಟೋಗಿರ್ತಕ್ಕಂಥ ಭಾವನೆಗಳಿಂದ ತುಂಬಿದವರಾಗಿದ್ದು ಅಯ್ಯೋ ಎಲ್ಲೇನೋ ಎಕಡೆಗಳು ಅಲದಾಡಿ ಲಾಸ್ಟ್ ಸೋತೋಗಿ ಕ್ರಿಸ್ತನ ಬಳಿ ಮತ್ತೆ ಬರ್ತೇವೆ ಪ್ರಿಯರೇ. ಕೆಲವರು ಕ್ರಿಸ್ತವರು ತೆಗೆದುಕೊಂಡು ತಾಯಿಗಳು ಕಟ್ಕೊಳ್ಳೋಕೆ ಪ್ರಿಯರೇ. ಕೆಲವರು ಕ್ರಿಸ್ತನ ತೆಗೆದುಕೊಂಡು ಮೇಲೆ ನಿಂಬೆಕಾಯಿಗಳು ತಿರುಗಿಸ್ಬಿಡಿಸಿರ್ತಾರ, ಟೆಂಗಳು ತಿರುಗಿಬಿಡಿಸಿರ್ತಾರ, ಮೆಣಸಿನಕಾಯಿ ತಿರುಗಿಬಿಡಿಸಿರ್ತಾರ. ಅಯ್ಯೋ ಏನೇನೋ ಮಾಡ್ತಾರೆ ಪ್ರಿಯರೇ. ಆದ್ರೆ ಪ್ರಿಯರೇ ಅಪನಂಬಿಕಸ್ತು ನೀವೆಲ್ಲ. ಇದು ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯ ಅಪನಂಬಿಕಸ್ತನು. ಯಾವ ಮನುಷ್ಯ ಯೆಹೋವನಲ್ಲಿರ್ತಾನೋ, ಯಾವ ಮನುಷ್ಯ ದೇವರಲ್ಲಿರ್ತಾನೋ, ಯಾವ ಮನುಷ್ಯ ದೇವರನ್ನು ಹೊಂದಿಕೊಂಡು ನಡೀತಾನೋ ಅವನ ಅಂಗಾಲಿಗೆ ಮುಡಿಬಿಡ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಸೈತಾನಿಗೆ ಬಳಿ ಬರ್ಲಕ್ಕೆ ಕಲಿಸು ಪ್ರಿಯರೇ. ಒಂದು ಖಾಲಿ ನಿನಗೆ ಮುಟ್ಟುವುದಕ್ಕಾಗಿ ಕಲಿಸು ಪ್ರಿಯರೇ. ಸ್ಪಷ್ಟವಾಗಿ ಹಿಜ್ಕೀಯನಿಗೆ ಯಾವ್ದಾರ ಮುಟ್ಟಿದೇನು? ಒಂದು ದೊಡ್ಡ ಅರಸನ ಜೊತೆ ಹೋರಾಡತನ, ಒಂದು ಸೈನ್ಯವಾಗಿ ಹೋಗಿನ ಮುಂದೆ ಸ್ಪಷ್ಟವಾಗಿ ಅವ್ರಿಗೆ ಏನಾರ ಹಾನಿ, ಕೇಳು, ಆಸ್ಪದ, ಅಪಾಯ ಹಿಜ್ಕೀಯನಿಗೆ ಬಂದಿದ್ದಾನೆ? ಬಂದದ ಇಲ್ಲ ಪ್ರೇರೆ. ಸ್ವತಂತ್ರನಾಗಿ ಅದನ್ನು ಜೀವಿಸನ್ ಪ್ರೇರೆ. ಅಂದ್ರೆ ಎಲ್ಲದರಲ್ಲೂ ಜಯ ಹೊಂದು ದೇವರಲ್ಲಿ ಸ್ಥಿರವಾಗಿ ಒಂದು ಕಂಬವಾಗಿ ನಿಂತು ಅದ್ಭುತ ಪಾತ್ರನಾಗಿ ದೇವರ ಸನ್ನಿಧಿಯಲ್ಲಿ ಆತನ ಕಾಣಿಸ್ಕೊಂಡ ಪ್ರೇರೆ. ಮತ್ತು ನೀನು ಅಂದ್ರೆ ಅಂತ ಒಂದು ಅದ್ಭುತ ಪಾತ್ರನಾಗಿ ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳಕ್ಕೆ ಕಾಣಿಸುವುದ್ರೆ ದೇವರು ನಿನಗೆ ಉನ್ನತ ಸ್ಥಾನದ ಪ್ರೇರೆ. ನಿನಗೆ ಎಂದಿಗೂ ಕೈ ಬಿಟ್ಕೊಡಲ್ಲ. ಲೋಕದ ಎಲ್ಲರೂ ಕೈ ಬಿಟ್ಕೊಟ್ಟು ಕೂಡ ದೇವರಿಗೆ ಎಂದಿಗೂ ಕೈ ಪ್ರೇರೆ. ಅಂದ್ರಲ್ಲ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಲೋಕದಾಗ ಎಲ್ಲರೂ ಕೈ ಬಿಟ್ಕೊಡ್ತಾರ, ಯೇಸು ಮಾತ್ರ ಎಂದಿಗೂ ಕೈ ಬಿಡಲ್ಲ ಪ್ರಿಯರೇ. ಅದಕ್ಕ ಮೊದಲನೇ ವಿಷಯದಲ್ಲಿ ನಾವು ಕೇಳಿದ 10 ನಿಮಿಷ ಅಂತ ಹೇಳಿದಲ್ಲ, ಮೊದಲನೇ ವಿಷಯದಲ್ಲಿ ನಾವು ಕೇಳಿದೆವು ನೀ ಯಾರಲ್ಲಿ ಒಂದ್ಸರ್ತಿ ನೀ ಪರೀಕ್ಷಿಸ್ಕೋ. ಎರಡನೇ ವಿಷಯದಲ್ಲಿ ಸ್ಪಷ್ಟವಾಗಿ ನಾವು ಬರಲಿ. ಕೀರ್ತನೆಗಳು 34ನೇ ಅಧ್ಯಾಯ, ಕೀರ್ತನೆಗಳು 34ನೇ ಅಧ್ಯಾಯ. ಅಪರಾಧಿಗಳು ಯಾರು ಎಂಬುದಾಗಿ ವಾಕ್ಯ ನೀವು ಕೇಳಬೇಕು. ಎರಡನೇ ವಿಷಯದ ಬಂದಾಗ ಅಪರಾಧಿಗಳು ಯಾರು ಅಂದ್ರೆ ಪಾಪ ಮಾಡ್ತಕ್ಕಂಥವ್ರು ಯಾರು, ಅಥವಾ ಅಪರಾಧದಲ್ಲಿ ತುಂಬಿದವರಾಗಿದ್ದು ಏನ್ ಮಾಡ್ತಾರೆ ಎಂಬುದಾಗಿ ಇಲ್ಲಿ ನಾವು ಸ್ಪಷ್ಟ ಮಾಡೋಣ. ಕೀರ್ತನೆಗಳು 34ನೇ ಅಧ್ಯಾಯ 22ನೇ ವಚನ ಓದುವ ಸರ್ತಿ. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. 21ನೇ ವಚನ. ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು, ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎಣಿಸಲ್ಪಡುವರು ಎಂಬುದಾಗಿ
ಹಲ್ಲೆಲೂಯ. ಯಾರ ಅಪರಾಧಿಗಳನ್ನು ಪ್ರಿಯರೇ? ನೀತಿವಂತರನ್ನು ಯಾವ ಮನುಷ್ಯ ದ್ವೇಷಿಸ್ತಾನೋ ಆ ಮನುಷ್ಯ ಅಪರಾಧಿಗಳ ಪ್ರಿಯರೇ. ದೀಕ್ಷಾ ಸ್ನಾನ ಮೊನ್ನೆ ಒಂದನಂತವ ನೋಡ್ರಿ, ಬಗಲಾಗ ಬೈಬಲ್ ಹಾಕೊಂಡ್ ಸಂಡೆ ದಿನ ರೆಡಿಯಾಗಿ 10 ಗಂಟೆ ಚರ್ಚಿಗೆ ಜಪ ಜಪ ಜಪ. ಅಯ್ಯೋ ಯಾಕೆ ಜಪ ಮಾಡ್ತಾನವ? ಮನೆಗದ ನೋಡ್ಕೊನ, ಅವನಿಗೆ ಕೆಲಸ ಕರೆಕ್ಟ್ ಮಾಡನು. ಆಕಿ ಯಾನ್ ಜಪ ಮಾಡ್ತಾಳ? ಮೊನ್ನೆ 4 ದಿನ ದೀಕ್ಷಾ ಸ್ನಾನ ಬಂದಿ ನೀರಿನ ಬಳಿ ಬಂದು ಕೊಡಗಳು ಬರ್ಕೋಪ್ಲೆ ಬೈತಾಳ. ಆಕಿ ಯಾನ್ ದೇವ್ರ ಮಗಳು. ಅಯ್ಯೋ, ಆದ್ರೆ ಪ್ರಿಯರ್ ಹೇಳ್ತದ, ನೀತಿವಂತರಿಗೆ ಅಪರಾಧಿಗಳೆಂದು ಎಣಿಸುವವರು ನೀವೇ ಅಪರಾಧಿಗಳು ಪ್ರಿಯರೇ. ಅಪರಾಧಿಗಳು ಯಾರು? ನೀತಿವಂತರಿಗೆ ಅಳುಕಿಸಿ ಮಾತಾಡ್ತಕ್ಕಂಥವ್ರು, ನೀತಿವಂತರಿಗೆ ಹಾಳು ಮಾಡ್ತಕ್ಕಂಥ ಮಾತುಗಳಾಡ್ತಕ್ಕಂಥವ್ರು, ನೀತಿವಂತರ ವಿಷಯದಲ್ಲಿ ಹಿಂದೆ ಮಾತುಗಳಾಡ್ತಕ್ಕಂಥವ್ರು, ನೀತಿವಂತರಿಗೆ ದ್ವೇಷಿಸ್ತಕ್ಕಂಥವ್ರು, ನೀತಿವಂತರಿಗೆ ಹಾಳು ಮಾಡಬೇಕೆಂಬ ಉದ್ದೇಶ ಇಟ್ಟುಕೊಂಡಂತವ್ರೆ ಅಪರಾಧಿಗಳು ಪ್ರಿಯರೇ. ಅಪರಾಧಿಗಳಿಗೆ ದೇವರು ಎಂದಿಗೂ ಕ್ಷಮಿಸಲ್ಲ ಪ್ರಿಯರೇ. ಅಪರಾಧಿಗಳಿಗೆ ದೇವರು ಎಂದು ಕ್ಷಮಿಸಲ್ಲ. ಒಂದ್ ವೇಳೆ ಅಪರಾಧಿಯಾಗಿ ಈ ಸ್ಥಳದಲ್ಲಿ ನೀ ಇರುವುದಾದರೆ ದೇವರಿನ ಕ್ಷಮಿಸ್ತಾನ. ನೀ ಬೇಡುವ ಮಾತ್ರ ಪ್ರಿಯರೇ. ದೇವರೇ, ಮರಣ ವಿಷಯವಾಗಿ ನಾ ಹಿಂದೆ ಮಾತಾಡಿದರೆ ಕ್ಷಮಿಸು ಎಂಬುದಾಗಿ ನೀ ಬೇಡುವುದಾದರೆ ದೇವರಿಗೆ ಸ್ಪಷ್ಟವಾಗಿ ನೀನು ಕ್ಷಮಿಸ್ತಾನೆ ಪ್ರಿಯರೇ. ಅದಕ್ಕೆ ನಾವು ಚಂಡಿಸ್ಬಿಡ್ತೇನೆ ನಿಮ್ಗೆ ಮಾತಾಡ್ಬೇಡ ಸುವಾರ್ತೆ. ಇಲ್ಲಿ ಪರಲೋಕದ ಜಪ ಮಾಡ್ತೇವೆ ಪ್ರಿಯರೇ. ಅಯ್ಯೋ ಯಾನ್ ಜಪ ಯಾನ್ ತಪ್ಪ. ಅಯ್ಯೋ ಏನ್ ಭಕ್ತರು ಎಷ್ಟು ನೀತಿವಂತರ ಮೇಲೆ ಕಾಣಿಸ್ಕೊಳಕ ಪರಲೋಕದ ಜಪ ನಾವು ಹೇಳ್ತೇವೆ ಪ್ರಿಯರು. ಅರ್ಧ ಗಂಟೆ ಊಟಕ್ಕೆ ಪ್ರಿಯರು. ಒಂದಿಗ್ಲಿ ಒಂದು ಫಂಕ್ಷನ್ಗೆ ಹೋಗಿದ್ದೇವೆ, ಸ್ಪಷ್ಟವಾಗಿ ಮನೆಗೆ ಆರಾಧನೆ ಇತ್ತು. ಊಟಕ್ಕೆ ಹೋಗಿದ್ದೆವು, ಆರಾಧನೆ ಎಲ್ಲ ಮುಗಿದಾಗ್ಯದ, ಊಟಕ್ಕೆ ಕುಂತಿದ್ದೆವು. ಒಂದು ಸೇವಕರಿಗೆ ಪ್ರಾರ್ಥನೆ ಮಾಡಕ್ ಹೇಳಿದ್ರು. ಸುಮಾರು 7-8 ನಿಮಿಷ ಪ್ರಾರ್ಥನೆ ಆಗ್ಯದ. ಅವ್ರಿಗೆ ಅಂಗಡಿಯಿಂದ 2-3 ಪೀಸಸ್ ಬೇಕು ಪ್ರಿಯರು. ಮಾಂಸ ಪ್ಲೇಟ್ದಾಗ ಎಲ್ಲರಿಗೆ ಪಾಪ ಸೇವಕರು ತಿಳಿದು ಎಲ್ಲರಿಗೆ ಮಾಂಸ ಬಡಿಸ್ಯಾರ. ಸಾಬರು ಪ್ರಾರ್ಥನೆ ಮಾಡಕ 7-8 ನಿಮಿಷ ಹೋಗ್ಯದ. ಅಲ್ಲಿ 3-4 ಪ್ಲೇಟ್ ಪೀಸಸ್ ಅವ್ರ ಪ್ಲೇಟ್ ಖಾಲಿ ಪ್ರೇಯರ್. ಎಲ್ಲರೂ ನೋಡ್ತಾರ. ಎಲ್ಲರೂ ಹೇಳಿದಾಗ ಎಲ್ಲರೂ ಕಲಿತಾರ ನೋಡ್ಯಾರ. ಯಾರ್ದಾದ್ರು ಕೈ ಎಲ್ಲರೂ ಇಟ್ಕೊಂಡು ಜಪ ಮಾಡತಾರ ಪ್ರೇಯರಿ. ಆದ್ರೆ ಅಲ್ಲಿ ಪ್ರಾರ್ಥನೆ, ಊಟದ ಪ್ರಾರ್ಥನೆ ಎಷ್ಟು 1 ನಿಮಿಷದ ಒಳಗ 50 ಸೆಕೆಂಡ್ 40 ಸೆಕೆಂಡ್ದಾಗ ಊಟದ ನಾವು ಪ್ರಾರ್ಥನೆ ಮಾಡ್ಬೋದು. ಒಂದು ಕೃತಜ್ಞತಾ ಪ್ರಾರ್ಥನೆ 2-3 ನಿಮಿಷದಾಗ ಮಾಡ್ಬೋದು. ಆದ್ರೆ ಇಲ್ಲಿ ನೋಡ್ತೇವೆ ನಾವು ಪ್ರಾರ್ಥನೆ ಹಗ್ಗ ಹೊಸಪ್ಲೆ ಉದ್ದು ಹೊಸಿತೇವು. ಆದ್ರೆ ಅದ್ರಾಗ ಏನು ಪ್ರತಿಫಲ? ಪ್ರೈವೇಟ್ ಸರರು ದಿನೆಲ್ಲ ಪ್ರಾರ್ಥನೆ ಮಾಡ್ತಾರಂತ, ಅವ್ರಿಗೆ ಪ್ರತಿಫಲ ಸಿಗಲ್ಲಂತ. ಶಾಲಾ ಸಿಸ್ಟರ್ 10 ನಿಮಿಷದಾಗ ಪ್ರತಿಫಲ ತೆಗೆದುಕೊಂಡು ಪ್ರಾರ್ಥನೆ ಹಾಲಿಂದ ಹೊರ ಬರ್ತಾರಂತ. ಆದ್ರೆ ಯಾಕೆ ನಾವು ಸಂದೇಶ ಕೊಡ್ತೇವೆ ಗೊತ್ತಲ್ಲ? ಹೋದ್ರಿ ಮತ್ತೊಂದು ಸುವಾರ್ತೆ 6ನೇ ಅಧ್ಯಾಯ, ಮತ್ತೊಂದು ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನ ಓದಿ ಖಾಲಿ ಹೋದ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಮತ. ಹಲ್ಲೆಲೂಯಾ. ಪರಲೋಕ ಪ್ರಾರ್ಥನೆ ಮಾಡ್ತೇವೆ, ಅದರಲ್ಲಿ ಕ್ಷಮೆ ಪಡೆ ಕೇಳಬೇಕಾಗದ ಮತ್ತು ಕ್ಷಮಿಸ್ತಾರೆ. ಮುಂಜಾನೆ ಜಾಡ ಬಳೆದೆವು. ಬಂತು ನೋಡ್ ಹೊರಗೆ ಬಂತು ನೋಡ್, ಮಾರಿ ನೋಡ್ ಹ್ಯಾಂಗ್ ಮಾಡ್ಯದ ನೋಡ್, ನನ್ ನೋಡ ಏಟ್ ಬರ್ಸ್ಕೊತ ನೋಡವ, ನನ್ ನೋಡ್ ಅಕ್ಕಿ ನೋಡ್ ಅವನು. ಕ್ಷಮಿಸಿರಿ. ಹಲ್ಲೆಲೂಯಾ. ಕ್ಷಮಿಸಿರಿ, ಕ್ಷಮೆ ಪಡೆ ಬಂದಿರಿ. ನೀ ಇತರರಿಗೆ ಕ್ಷಮಿಸಿದಾಗ ದೇವರಿಗೆ ಕ್ಷಮಿಸ್ತಾನ. ನೀ ನೀತಿವಂತನಿಗೆ ದ್ವೇಷಿಸುವಾಗ ಅಪರಾಧಿ ನೀನಾಗೋದು. ಮೊದಲನೇ ನಿನ್ನ ಬಾಯಿಯಿಂದ ಬರ್ತಕ್ಕಂಥ ಒಂದು ಶಬ್ದ ಅದು ರ್ಯಾಷದ ಹೊಲಸದ ಅಂದ್ರ ನೀನೇ ಅಪರಾಧಿ. ಯಾಕಂದ್ರೆ ನಿನ್ನ ಕೈಗೆ ಕಲರಿಸ್ಕೊಂಡೆ ಇನ್ನೊಬ್ಬರಿಗೆ ಕಲರಿಸ್ತೀರಿ. ನಿನ್ನ ಕೈ ಹಚ್ಕೊಂಡ್ಬಂದು ಇನ್ನೊಬ್ಬರಿಗೆ ಕಲರ್ ಹಚ್ಲಕ್ಕಾಗಲ್ಲ. ನೀವು ಹೊಲಸಾದಾಗ ಇನ್ನೊಬ್ಬರಿಗೆ ಹೊಲಸು ಮಾಡ್ತಿದ್ರಿ ಸ್ಪಷ್ಟವಾಗಿ. ಅದಕ್ಕ ನಿನಗ ದೇವರು ಹೇಳ್ತಾನ ಅಪರಾಧಿ ಎಂದು ನಿನಗೆ ಅನಿಸ್ತಾನ ತನ್ನ ಪ್ರೇರಣೆ. ಒಂದ್ ವೇಳೆ ನೀತಿವಂತರಲ್ಲಿ ಘೋಷಿಸುವಂತಿದೆ, ಕ್ಷಮೆ ಪಡೆ ಕೇಳಿ ದೇವರಿಗೆ ಸ್ಪಷ್ಟವಾಗಿ. ನೀ ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಕ್ಷಮೆ ಪಡೆ ಕೇಳು. ಯಾವಾಗ ದೇವರಿಗೆ ಕ್ಷಮೆ ಪಡೆ ಕೇಳ್ತಿ ಅವಾಗ ದೇವರಲ್ಲಿ ಕ್ಷಮಿಸ್ತಾನ. ಇತರರ ತಪ್ಪುಗಳಲ್ಲಿ ಕ್ಷಮಿಸ್ಲಕ್ಕೆ ನೀ ಪ್ರಯತ್ನ ಪಡು. ಇತರ ತಪ್ಪುಗಳು ಲೆಕ್ಕ ಮಾಡಿದ್ರ ಬಹಳಷ್ಟು ಮನುಷ್ಯ ತಿಳಿಯಲತ್ತಿಗೆ ಒಂದು ದಿನದಲ್ಲಿ 9 ರೀತಿಯ ತಪ್ಪು ಮಾಡ್ತಾನಂತ ಪ್ರೇರಣೆ. ತಿಳಿದೇನೆ 9 ರೀತಿಯ ಪ್ರೇರಣೆ. ಕೆಲವರು ನೀತಿವಂತರನ್ನು ತೋರಿಸ್ಕೊಂಡು ಬೈದಾಗ ಗುಟ್ಕ ಹಾಕೊಂಡು ಮೆಲಿತಾ ಇರ್ತಾರೆ. ಯಾರ ಸೇವಕರನ್ನ ಕಪ್ಪದು ಬೈದಾಗಿದ್ದ ಗುಟ್ಕ ಎಲ್ಲೋ ಕಡೆ ಮೂಲೆ ಹಾಕಿ ಲಾಸ್ಟ್ 2 ನಿಮಿಷ ಹಿಂಗ ಮಾಡಿ ಹೊರಗೆ ಹೋಗಿ ಬಾಯ್ದಲ್ಲಿ ಎಲ್ಲ ಗುಡಿ ಪೂರ ಬಾಯಿಲ್ಲ ಸಿಟ್ಕೊಂಡು ಬರ್ತಾರೆ. ಆದ್ರೆ ಹೊಟ್ಟು ಮಾತ್ರ ಬಾಯಿಲಿ ಮಿಟ್ಗೆ ಕಾಣಿಸ್ತದೆ. ಹಲ್ಲೆಲೂಯಾ. ಬೇಕ್ರಿ ಹೊಟ್ಟು ಮಾತ್ರ ನಿಮ್ ಬಾಯಲ್ಲಿ ಮಿಟ್ಗೆ ಕಾಣಿಸ್ತದ. ಇದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀರಿ, ಈ ತುಟಿಗಳು ನಿಮ್ಗೆ ಹಿಡ್ಕೊಡ್ತಾವ ಸ್ಪಷ್ಟವಾಗಿ. ನೀ ಬಾಯಲ್ಲಿ ಮಾತಾಡುವಾಗ ಆ ಮಾತಿನಲ್ಲಿ ವಾಸನೆ ಹೇಳ್ಕೊಡ್ತೀವಿ. ಮನುಷ್ಯ ಸಿಗರೇಟ್ ಬಿದ್ದ ಬಾಯಿ ವಾಸನೆ ತೊಳೆದಿಲ್ಲ.
ಸಾಕು. ಕೈ ಜಗಿಸ್ಕೊಟ್ಟು ನೀವು ವಾಸನೆ ಮಾಡಿದ್ರೆ ಸಾಕು, ನಿಮ್ ಕೈ ವಾಸನೆ ಮಾಡ್ತೋಗ್ರಿ. ಸಿಗರೇಟ್ ಬಿಡ್ತಕ್ಕಂಥ ವಾಸನೆ ನಿಮ್ ಕೈ ಮಾಡ್ತೋಗ್ರಿ. ಆದರೆ ನೀತಿವಂತರ ಯಾವಾಗಲೂ ದೋಷಿಸ್ಲಕ ಇರಬೇಡ ಪ್ರಿಯರೇ. ನೀತಿವಂತರ ವಿಷಯವಾಗಿ ಕೆಟ್ಟ ಮಾತುಗಳನ್ನು ಆಡಿಕೊಂಡು ನೀತಿವಂತರ ವಿಷಯವಾಗಿ ನಿಮ್ಮನ್ನು ದೋಷಿಸ್ತಿದ್ರ ಅಪರಾಧಿಯನ್ನು ದೇವರಿಗ ಎಣಿಸ್ಲತ್ತ ಪ್ರಿಯರೇ. ಮತ್ತೆ ದೇವರ ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸುತ್ತಾನೆ, ಆತನ ಆಶ್ರಿತರೆಲ್ಲರೇ ಒಬ್ಬರಾದರೂ ಅಪರಾಧಿ ಎಂದು ಎಣಿಸುವುದಿಲ್ಲ. ಯಾರು? ಯೆಹೋವನ ಸೇವಕರು, ಯೆಹೋವನ ಭಕ್ತರು, ದೇವರಲ್ಲಿ ಸ್ತುತಿ ಆರಾಧನೆ ಮಾಡ್ತಕ್ಕಂಥವ್ರು, ದೇವರಲ್ಲಿ ಮಹಿಮೆ ಪಡಿಸ್ತಕ್ಕಂಥವ್ರು, ದೇವರಲ್ಲಿ ಅದ್ಭುತವಾದ ಪಾತ್ರರಾಗಿ ಜೀವಿಸ್ತಕ್ಕಂಥವ್ರು ದೇವರು ಅವ್ರ ಪ್ರಾಣಕ ವಿಮೋಚಿಸ್ತಾನೆ ಪ್ರಿಯರೇ. ಒಂದು ಸಣ್ಣ ಹಾನಿ ಆಗ್ಲಕ್ ಸಾಧ್ಯ ಇಲ್ಲ, ಒಂದು ಸಣ್ಣ ಕೇಡಾಗ್ಲಕ್ ಸಾಧ್ಯ ಇಲ್ಲ. ಸ್ವಲ್ಪ ಗಾಯಗಳ ಮೇಲೆ ಆ ಸೇವಕರಿಗೆ, ಆ ಭಕ್ತರಿಗೆ ದೇವರು ಸ್ಪಷ್ಟವಾಗಿ ಮೇಲಕ್ಕೆ ಪ್ರೇರೆ. ಅದಕ್ಕೆ ಆತನನ್ನು ಆಶ್ರಯಿಸಿಕೊಳ್ಳಿ, ಸ್ಪಷ್ಟವಾಗಿ ಆತನ ಆಶ್ರಯಿಸಿಕೊಂಡು ಆತನ ಒಳಗೆ ನೆಲೆಗೊಂಡಿದ್ದು ಆತನ ಚಿತ್ತವನ್ನು ನೆರವೇರಿಸಿಕೊಂಡು ಆತನ ಚಿತ್ತ ನಿನ್ನ ಮೇಲೆ ಏನದೆಂಬುದಾಗಿ ಪರಿಶೋಧಿಸಿ ತಿಳ್ಕೊಂಡು ನೀವು ಮುತ್ಕೋಗ್ಲಕ್ಕೆ ನೀವು ಪ್ರಯಾಸ ಪಡು. ಅಪರಾಧಿ ಎಂದು ನಿನಗೆ ಯಾರು ಇಳಿಸ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾರು ನೀತಿವಂತರಿಗೆ ದೋಷಿಸ್ತಾರೋ ಅವ್ರ ಅಪರಾಧಿಗಳು ಪ್ರಿಯರೇ. ಯಾರು ನೀತಿವಂತರ ವಿರುದ್ಧವಾಗಿ ಮಾತಾಡ್ತಾರೋ ಅವರೇ ಅಪರಾಧಿಗಳು ಪ್ರಿಯರೇ. ಆದ್ರೆ ಅಪರಾಧಿಗಳು ದೇವರು ಕ್ಷಮಿಸಲು ಪ್ರಿಯರೇ. ಒಂದ್ ವೇಳೆ ಪಶ್ಚಾತ್ತಾಪ ಪಟ್ಟು ದೇವ್ರ ಸನ್ನಿಧಾನದಲ್ಲಿ ದೇವರೇ ನನ್ನ ಕ್ಷಮಿಸು, ಈಗೋ ನನ್ನ ವಿಷಯವಾಗಿ ಅವ್ರು ಈ ರೀತಿ ಅಂತಾರೆ ದೇವರೇ ಅವ್ರು ಕ್ಷಮಿಸು, ನನ್ನ ವಿಷಯವಾಗಿ ಈ ತರ ಮಾತಾಡೋ ದೇವರೇ ಅವ್ರು ಕ್ಷಮಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಸ್ಪಷ್ಟವಾಗಿ ಕ್ಷಮಿಸ್ತಾನೆ ಪ್ರಿಯರೇ. ಮೂರನೇ ವಿಷಯದಲ್ಲಿ ನಾವು ಕೇಳರಿ ಅಪರಾಧಿಗಳನ್ನು ನೆಲೆಸುವರು ಯಾರು ಎಂಬುದಾಗಿ, ಯಾರ ಅಪರಾಧಿಗಳು ಎಂಬುದಾಗಿ ನೋಡಿದೆವು. ಮೂರನೇ ವಿಷಯದಲ್ಲಿ ನಾವು ಕೇಳರಿ ಮೊದಲನೇ ಪೇತ್ರನು 2ನೇ ಅಧ್ಯಾಯ, ಮೊದಲನೇ ಪೇತ್ರನು 2ನೇ ಅಧ್ಯಾಯದಾಗ ನೀನು ಯಾವ ಬೀಜವಾಗಿದ್ದಿ ಏನಂದ್ರೆ 3ನೇದೇನು, ನೀನು ಯಾವ ಬೀಜವಾಗಿದ್ದಿ ಅಂದ್ರೆ ಭೂಮಿ ಮೇಲಿದ್ದಿ, ಈ ಭೂಮಿ ಮೇಲೆ ಯಾವ ಬೀಜವಾಗಿದ್ದಿ, ಎಂತ ಬೀಜವಾಗಿದ್ದಿ ಎಂಬುದಾಗಿ ಒಂದ್ಸರ್ತಿ ಈ ವಾಕ್ಯದ ಅನುಸಾರವಾಗಿ ತಿಳ್ಕೊ ಪ್ರಿಯರೇ. ಮೊದಲನೇ ಪೇತ್ರನು 1ನೇ ಅಧ್ಯಾಯ, ಮೊದಲನೇ ಪೇತ್ರನು 1ನೇ ಅಧ್ಯಾಯ 22ನೇ ವಚನ, ನೀವು ಸತ್ತ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿರತಕ್ಕದ್ದು, ಹೀಗಿರವಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸ್ರಿ ಎಂಬುದಾಗಿ. ಇಲ್ಲಿ 23ನೇ ನೋಡ್ತಾರೆ ಸ್ಪಷ್ಟವಾಗಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗದ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ. ಅದು ಯಾವ ರೀತಿ ನೀವು ಭೂಲೋಕದಲ್ಲಿ ಬಿತ್ತಲ್ಪಟ್ಟಿರ್ತಕ್ಕಂಥ ಬೀಜ ಎರಡವ ಪ್ರಿಯರೇ. ಒಂದು ಸೈತನಿಗೆ ಸಂಬಂಧಪಟ್ಟಂತ ಒಂದು ಬೀಜ, ಒಂದು ದೇವರಿಗೆ ಸಂಬಂಧಪಟ್ಟಂತ ಒಂದು ಬೀಜ ಪ್ರಿಯರೇ. ನೋಡಿ ಈ 5 ಬಟ್ಟಗಳು ಒಂದ್ಸರ್ತಿ ನಾನು ನನ್ನ ಕಡೆ ನೋಡಿಲ್ಲ, ಈ 5 ಬಟ್ಟಗಳು ಕಾಣತ್ತಾರೆ ಎಲ್ಲರಿಗೆ. ನಿಮ್ ಬಟ್ಟಲು ನೋಡ್ಕೊರ ಒಂದ್ಸರ್ತಿ, ನಿಮ್ ಕೈಗಳು ಬಟ್ಟಲು ನೋಡ್ಕೊರಿ. 5 ಬಟ್ಟಲು ನಿಮ್ ಕೈ ಬಟ್ಟಲು ನೋಡ್ಕೊರಿ. ಇಲ್ಲಿದ್ದಾರೆ ಎಲ್ಲರು ನಿಮ್ ಕೈ 5 ಬಟ್ಟಲು ನೋಡ್ಕೊರಿ. ನನ್ನ ಬಟ್ಟು ಕಾಣತಾವ, ನಿಮ್ ಬಟ್ಟು ನಿಮ್ಗೆ ಕಾಣತಾವ್ರಿ. ಚಸ್ಮದಲ್ಲಿ ದೂರದಿಂದ ಕಾಣಿಸಲ್ಲ, ನಿಮ್ ಬಟ್ಟು ನೋಡ್ಕೊರಿ ಕಾಣತಾವ. ಎಲ್ಲ ಬಟ್ಟು ಕರೆಕ್ಟ್ ಅವ ರೀ, ಕರೆಕ್ಟ್ ಅವ. ಇವ್ 4 ಬಟ್ಟು ಕಟ್ಟದ್ರೆ ಮನುಷ್ಯ ಊಟ ಮಾಡ್ತಾನ್ರಿ, ಇದು 1 ಬಟ್ಟು ಕಟ್ಟದ್ರೆ ಊಟ ಮಾಡ್ತಾನ್ರಿ. 4 ಬಟ್ಟು ಕಟ್ಟಾದ್ರೆ ಮನುಷ್ಯ ಯಾವುದೇ ಒಂಥರ ಹಿಂಗ್ ಕೆದರ ಮುಂದೆ ಬಯಲು ಮಾಡ್ತಾನ ಇಲ್ಲದಿಲ್ಲ. ಆದ್ರೆ ಈ 1 ಬಟ್ಟು ಕಟ್ಟಾಯ್ತಂದ್ರ ಚಮಚ ಹಿಡ್ಲಕ್ಕಾಗಲ್ಲ ಪ್ರಿಯರೇ. ನಿಮ್ ಹಿಡ್ಲಕ್ ಶಕ್ತಿನೇ ಇರಲ್ಲ. ಹೀಗೆ ಹಿಡಿಯೋದು ಬೇರೆ, ಈ ತರ ಹಿಡಿಯೋದು ಬೇರೆ. ಇದು ಎಷ್ಟು ವರ್ಷದ್ರು ಕೂಡ ಹಿಡ್ಕೋಬೋದು ಪ್ರಿಯರೇ. ಒಂದ್ ವೇಳೆ ನೀತಿವಂತನ ಬೀಜವಾಗಿದ್ದು ಪರಲೋಕದಿಂದ ಬಂದ ಬೀಜ, ಪರಲೋಕದಿಂದ ಬಂದಿರ್ತಕ್ಕಂಥ ಬೀಜ, ಆ ಬಿತ್ತಲ್ಪಟ್ಟ ಬೀಜ ಭೂಮಿ ಲೋಕ, ಈ ಲೋಕದಲ್ಲಿರ್ತಕ್ಕಂಥ ಮನುಷ್ಯನು ನೀ ಬೀಜ ಒಳ್ಳೆ ಬೀಜ ಉಳ್ಳವನಾಗಿದ್ದೆ ಅಂದ್ರ ಸದಾ ಕಾಲ ಜೀವಿಸ್ತಕ್ಕಂಥನಾಗಿರ್ತ ಪ್ರಿಯರೇ. ಕೆಟ್ಟು ಹೋಗಿರ್ತಕ್ಕಂಥ ಬೀಜ ಐತೆ ಅಂದ್ರ ಈ ಭೂಲೋಕದಲ್ಲಿ ನೀ ಸಮೃದ್ಧಿಯಾಗಿ ನಾಶವಾಗುತ್ತೆ. ನಿನ್ನ ಜೀವನ ಕಾಲವೆಲ್ಲ ನಾಶ, ತಾಯಿ ತಂದೆ ಮಾಡಿದ ಪಾಪ, ಮಕ್ಕಳಿಗೆ 3-4 ತಲೆತನ ಶಾಪ ಪ್ರಿಯರೇ. ಒಂದೊಳ್ಳೆ ಈ ಭೂಲೋಕದ ಬೀಜವಾಗಿದ್ದು ತಾಯಿ ತಂದೆ ವಿರುದ್ಧವಾಗಿ, ಅಣ್ಣ ತಮ್ಮ ರಕ್ತ ತಂದೆಯ ವಿರುದ್ಧವಾಗಿ, ಲೋಕಕ್ಕೆ ವಿರುದ್ಧವಾಗಿ, ಅಥವಾ ಲೋಕದಲ್ಲಿರ್ತಕ್ಕಂಥ ಮಾನವರ ವಿರುದ್ಧವಾಗಿ, ಅಥವಾ ದೇವರಿಗೆ ವಿರುದ್ಧವಾಗಿ ನೀವು ಜೀವಿಸಲಾಗ್ತದೆ. ಒಳ್ಳೆ ಬೀಜ ನೀವು
ಆಗ್ಲಕ್ ಸಾಧ್ಯ ಇಲ್ಲ. ಅದಕ್ಕ ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನೋಡ್ಕೊಳ್ಳೋದು ಸ್ಪಷ್ಟವಾಗಿ. ಎಲ್ಲ ನಡತೆಗಳಲ್ಲಿ ವಿಧೇಯರಾಗಬೇಕು. ನಿಮ್ಮ ನಡೆ, ನಿಮ್ಮ ನುಡಿ ಪರಿಶುದ್ಧತೆ ಇರಬೇಕು ಪ್ರಿಯರೇ. ನೀವು ಹೇಳುವಾಗ ಕೂಡುವಾಗ ನಿಮ್ಮ ಸಂಗ ಪರೀಕ್ಷಿಸಿಕೊಂಡು ಎದ್ದಿರ್ಕೊಂತೀರಂದ್ರ ಅವಮಾನ ಹೊಂದಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಎಸ್ಪೆಷಲಿ ಒಂದ್ ವೇಳೆ ಹೆಣ್ಮಕ್ಳು ಕುಂತಾಗ ಎದ್ದಾಗ ಸರಿ ನೋಡ್ಕೊಂಡಿಲ್ಲ ಅಂದ್ರೆ ಅವಮಾನ ಆಗಲಕ್ ಸಾಧ್ಯ ಇಲ್ಲ. ಹೆಣ್ಮಕ್ಳಿಗೆ ಸಣ್ಣ ವಯಸ್ಸಿನಾಗೆ ವರ್ಷದ ಹೆಣ್ಮಗಳು ಅದಂದ್ರ ಆ ವರ್ಷದ ಮಗಳಿಗೆ ನಾವು ಕಲಿಸ್ತೇವೆ ಪ್ರಿಯರೇ. ಹ್ಯಾಂಗ್ ಕೊಡ್ಬೇಕೆಂಬ ಹಾದಿ ನಾವು ಕಲಿಸ್ತೇವೆ ಪ್ರಿಯರೇ. ತಾಯಿ ತಂದೆ ನೀವು ಕಲಿಸಲ್ರಿ? ಅಲ್ಲಲ್ವ್ಯಾ? ಕಲಿಸಲ್ರಿ? ನಿಮ್ಮ ಮಕ್ಕಳಿಗೆ ಹೆಣ್ಮಗಳು ಅಂದ್ರ ವರ್ಷದ ಮಗಳು ಅಂದ್ರ ವರ್ಷದ ಮಗಳಿಗೆ ನಾವು ಕಲಿಸ್ತೇವೆ. ಹ್ಯಾಂಗ್ ಕೊಡ್ಬೇಕು, ಹ್ಯಾಂಗ್ ಇಡ್ಬೇಕು, ಹ್ಯಾಂಗ್ ನಿಂದಿರ್ಬೇಕೆಂಬ ಒಂದು ಆಪ್ಷನ್, ಒಂದು ಗುರಿ ಮಗಳ ಮೇಲೆ ಇಟ್ಟು ಆ ಮಗಳಿಗೆ ಕಲಿಸ್ತೇವೆ ಪ್ರಿಯರೇ. ಅದೇ ತರ ಮಗನಿಗೆ ಕೂಡ ನೀವು ಕಲಿಸಿದ್ರೆ ಜೀವನ ಅದ್ಭುತವಾಗಿ ಮಾರ್ಪಡ್ತದೆ. ಒಂದು ಗುರಿ ಯಾವ ತರ ಹೆಣ್ಮಗಳನ್ನೆಂಬುದಾಗಿ ತಿಳ್ಕೊಂಡು ನಿನ್ನ ಮಗಳಿಗೆ ಅದ್ಭುತವಾಗಿ ಬೋಧಿಸಿ ಅದ್ಭುತವಾಗಿ ನೀವು ಪಾಠವನ್ನು ಕಲಿಸ್ತು, ಅದೇ ತರ ನೀನು ಕೂಡ ದೇವರಲ್ಲಿ ಕಲ್ಪಬೇಕಾದ ಪ್ರಿಯರೇ. ಒಂದು ಅದ್ಭುತವಾಗಿ ಉನ್ನತತೆಗೆ ನೀಡಬೇಕು. ವಿಧೇಯರಾಗಿದ್ದು ಎಲ್ಲ ಮಾತಿನಲ್ಲಿ ವಿಧೇಯರಾಗಿದ್ದು ನೀ ದೇವರಲ್ಲಿ ನಡೆದಿದ್ದರ ನಿನ್ನ ಮಕ್ಕಳು ಎಲ್ಲ ವಿಷಯದಲ್ಲಿ ವಿಧೇಯರಾಗಿದ್ದು ನಡೀತಾರೆ ಪ್ರಿಯರೇ. ಮತ್ತು ಜೀವವುಳ್ಳ ಬೀಜವಾಗಿರ್ತೀವಿ ಪ್ರಿಯರೇ. ನಾಶವಾದ ಬೀಜ ಅಲ್ಲ, ನಾಶವಾಗದಂತ ಬೀಜದಿಂದ ನೀ ಭೂಲೋಕಕ್ಕೆ ಬಂದಿದೆ. ಈ ಭೂಲೋಕದಲ್ಲಿ ನೀ ಪರಿಶುದ್ಧರಾಗಿ ಜೀವಿಸಿದ್ರ ನಿನ್ನ ಜೀವಿತಕ್ಕ ಯಾವುದು ಅಡ್ಡಿ, ಅಭ್ಯಂತರ, ಒಂದು ಕೊರತೆ, ಸಮಸ್ಯೆ, ವೇದನೆ ನಿನ್ನ ಜೀವಿತದಲ್ಲಿ ನಿನ್ನ ಮನೆಗೆ ಬರಲು ಸಾಧ್ಯ ಇಲ್ಲ ಪ್ರಿಯರೇ. ಅದಕ್ಕ ಎಂತ ಬೀಜ ಆಗಿರ್ಬೇಕು ನೀನು? ಹಲ್ಲೆಲೂಯಾ. ಎಂತ ಬೀಜ ಆಗಿರ್ಬೇಕ್ರಿ? ನಾಶವಾಗತಕ್ಕಂಥ ಬೀಜ ಆಗಿರ್ಬೇಕಾ ನೀನು? ನಾಶವಾಗದ ಬೀಜವಾಗಿರ್ಬೇಕಾ? ಯಾವ್ದು ಬೀಜ? ನಾಶವಾಗದ ಬೀಜ ಆಗಿರ್ಬೇಕು ಪ್ರಿಯರೇ. ಕೆಲವು ಸರ್ತಿ ನಾಶವಾಗಿರ್ತಕ್ಕಂಥ ಬೀಜ ಭೂಮಿಯಲ್ಲಿ ಹಾರಿದಾಗ ಅದು ಮುಳುಗೋಲ ಪ್ರಿಯರೇ. ಅದು ಮಣ್ಣಾಗ ಮುಳುಗೋಲ ಪ್ರಿಯರೇ. ಬೀಜ ಆ ಮಣ್ಣಾಗ ಮುಳುಗೋದು ಕೂಡ ಪಕ್ಷಿಗಳು ಬಂದು ಕಾಲಿಗೆ ಕದರ್ತಾವ ಪ್ರಿಯರೇ. ಪಕ್ಷಿಗಳು ಬಂದು ನೀನು ತಿನ್ನುವುದಕ್ಕಾಗಿ ಕಾಲಿಗೆ ಕೆದರ್ತಾವ. ಯಾಕಂದ್ರೆ ನೀನು ನೀತಿವಂತನಾಗಿ ಜೀವಿಸ ಕಾರಣ, ನೀತಿವಂತನಾಗಿ ನೀನು ಜೀವಿಸಿದ ಕಾರಣ ಸೈತನನ್ನು ಮೊದಲೇ ಬಂದು ನೀನು ಸೋಲಿಸಿದ ಪ್ರಯತ್ನ ಪಡ್ತಾನೆ, ನಿನಗೆ ಹಾಳು ಮಾಡೋದು ಪ್ರಯತ್ನ ಪಡ್ತಾನೆ, ನೀನು ನಾಶ ಮಾಡಬೇಕೆಂಬ ಉದ್ದೇಶ ಇಟ್ಕೊತಾನೆ. ಮಕ್ಕಳಿಂದ ಯಜಮಾನಿಂದ, ಹೆಂಡತಿಯಿಂದ, ಯಾರಾದ್ರೂ ಒಬ್ಬರಿಂದ ನಿನಗೆ ಹಾಳು ಮಾಡ್ಬೇಕೆಂಬ ಉದ್ದೇಶ ಸೈತನ ಇಮಿಡಿಯೇಟ್ಲಿ ಕಾರ್ಯ ಮಾಡಲು ಪ್ರಯತ್ನ ಪಡ್ತಾನೆ. ಆದ್ರೆ ಅದಕ್ಕ ಅವಕಾಶ ಕೊಡ್ಬಾರ್ದು. ಮಾತಾಡ್ತೀನಿ ನಿಮ್ಗ, ಪುರುಷನು ಮದುವೆ ಆಗೋಕ್ಕಿಂತ ಮುಂಚೆ, ಸ್ತ್ರೀ ಮದುವೆ ಆಗೋಕ್ಕಿಂತ ಮುಂಚೆ ಯವನಸ್ಸು ಹೆಣ್ಮಕ್ಳು ಕನಸು ಮನುಷ್ಯಾಗ ನೋಡಿ, ಯವನಸ್ಸು ನೋಡಿ ಒಂದ್ಸತಿ ಹಿಂತಿರುಗಿ ನೋಡಿ ನಕ್ಕಳು ಅಂತಿದ್ದೀರಿ. ಅಕ್ಕನ ಜೀವನ ಏನಾಯ್ತು? ಏನಾಯ್ತು ನಿನ್ ಜೀವನ? ಹೆಣ್ಮಕ್ಳ ಜೀವನನೇ. ಹಿಂತಿರುಗಿ ಒಂದು ಪುರುಷನಿಗೆ ನೋಡಿ ನೀನ್ ನಕ್ಕದೆ ಅನ್ಕೋ, ಏನಾಯ್ತು ನಿನ್ ಜೀವನ? ಏನಾಯ್ತು? ಹಾಳಾಗುತ್ತೆ ಇದೆ. ಅವರು ನೀನ್ ಸುಮ್ಮನೆ ಬೆಳೆಯಲ್ಲ, ನೀವ್ ಒಳ್ಳೆ ಬೀಜ ಆಗಿದ್ದಿ, ಮತ್ತೆ ಹಿಂತಿರುಗಿ ನೋಡಿದಿ ಕೆಟ್ಟೋಗಿರ್ತಕ್ಕಂಥ ಬೀಜ ನಿನ್ನ ಸುಮ್ಮನೆ ಬಿಡಲ್ಲ ಪ್ರಿಯರೇ. ಆ ಕೆಟ್ಟೋಗಿರ್ತಕ್ಕಂಥ ಬೀಜ ಯಾವಾಗ ಹಾಳು ಮಾಡ್ಬೇಕು, ಯಾವಾಗ ನಾಶ ಮಾಡ್ಬೇಕು, ಯಾವಾಗ ನೀನು ಕುಡಿಬೇಕೆಂಬ ಉದ್ದೇಶ ಇಟ್ಕೊಂಡು ನಿನ್ನ ಮುಂದೆ ಹಿಂಬಾಲಿಸ್ಕೊಂಡು ತಿರುಗ್ತಾ ಇದ್ದು ಅನೇಕ ವಿಷಯದಲ್ಲಿ ಆಕಿನ ನಾನು ಸರಿ ಹಿಂಗ ಅಂತ ಹೇಳ್ಕೊಂಡು ಹೇಳ್ತಾನೆ ಪ್ರಿಯರೇ. ನೀನ್ ಗೊತ್ತಿರ್ತದ, ಯಾರಿಗೂ ಗೊತ್ತಿಲ್ಲ, ನಿನ್ನ ಲೋಕ ಎಲ್ಲ ನೋಡ್ಕೋ ಪ್ರಿಯರೇ. ಲೋಕ ಎಲ್ಲ, ಗಲ್ಲಿ ಎಲ್ಲ ಕೂಡ ಗೊತ್ತದ. ಮನೆ ಆಸೆ ತಾಯ್ತಂದೆ ಬಲಕ್ಕೆ ಬಂದಾಗ ಅವಮಾನವಾಗಿ ನೀನು ಜೀವನ ಮಾಡ್ತೀವಿ ಪ್ರಿಯರೇ. ಆದ್ರೆ ನೀತಿವಂತರಾಗಿ ನೀ ಬೀಜ ಇದ್ದಾಗ ನೀನು ನಾಶ ಮಾಡುವುದಕ್ಕಾಗಿ ಅನೇಕ ಸೈತನ ಪದಾರ್ಥಗಳು ಬರ್ತಾವ ಪ್ರಿಯರೇ. ಆದ್ರೆ ನೀ ಹೆದರ್ಕೊಂಡಿಲ್ಲ ಸಾಧ್ಯ ಇಲ್ಲ. ಯಾಕೆ ಗೊತ್ತದನ್ನ? ನೀನು ಜೀವವುಳ್ಳ ಬೀಜ ಆಗ್ತೀವಿ ಪ್ರಿಯರೇ. ಏನಂತ ನೋಡ್ರಿ ಈ ವಾಕ್ಯ ಹೇಳ್ಕಂತಂದ್ರೆ, ಮೊದಲನೇ ಪೇತ್ರನ 1:23 ಹೇಳ್ಕಂತಂದ್ರೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದಿರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಹಂಗಾಗಿ ನೀವು ಎರಡನೇದು, ಮೊದಲನೇದು ಲೋಕಕ್ಕೆ ಬಂದಾಗ ಪಾಪದಿಂದ ಲೋಕಕ್ಕೆ ನೀವು ಹೊರಗೆ ಬಂದಿರ್ತೀರಿ, ತಾಯಿ ಗರ್ಭದಿಂದ. ಅದಕ್ಕ ಕೇವಲ ತಾಯಿ ಗರ್ಭದಲ್ಲಿ ಪಿಂಡವಾಗಿದ್ದಾಗ ಮನುಷ್ಯ ಪಾಪ ಮಾಡ್ತಾನಂತ್ರಿ. ಪಾಪದಿಂದ ತಾಯಿ ಗರ್ಭದಿಂದ ಹೊರಗೆ ಬಂದಿದೆ. ತಾಯಿ ಗರ್ಭದಿಂದ ನೀವು ಪಾಪದಿಂದ ಹೊರಗೆ ಬಂದಾಗ ಇಲ್ಲಿ ಸ್ಪಷ್ಟವಾಗಿ ದೇವರೆಂಬ ವಾಕ್ಯದಿಂದ ನೀವು ಮಾರ್ಪಟ್ಟಿದ್ದಿ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕಾಗಿ ನೀ ದೀಕ್ಷಾಸ್ನಾನ ಮಾಡಿಕೊಂಡಿದ್ದಿ. ಕ್ರಿಸ್ತ ಯೇಸುವಿನ ದೇಹ ರಕ್ತದಲ್ಲಿ ಪಾಲ್ವಾಗಿದ್ದಾಗ ಆತನ ಮಗಳು, ಆತನ ಮಗನಾಗಿ ನೀ ಜೀವಿಸ್ಲಕ್ಕ ನೀ ಪ್ರಯಾಸ ಪಡ್ತಿದ್ರಿ. ಯಾರು ಕ್ರಿಸ್ತನಲ್ಲಿ ಸೇರುತ್ತಾರೋ ಆ ಮನುಷ್ಯ ನೂತನ ಸೃಷ್ಟಿ. ಅದನ್ನು
ಈಗ ಪೂರ್ವ ಎಲ್ಲ ಹೋಗಿ, ಹಳೆ ಸಂಗತಿ ಎಲ್ಲ ಹೋಗಿ ಎಲ್ಲ ನೂತನವಾದ ಪ್ರೇರಣೆ ಅಂದ್ರ ಅಲ್ಲಿ ತನ ಮಾಡಿರ್ತಕ್ಕಂಥ ಪಾಪ ದೇವರು ಅಳಿಸ್ಬಿಟ್ಟ ಕ್ಷಮಿಸಿನ ಹೊಸ ಜೀವನ, ಪರಿಶುದ್ಧ ಜೀವನ, ಪವಿತ್ರವಾಗಿ ಜೀವನ ಮಾಡ್ತಕ್ಕಂಥ ಒಂದು ಜೀವನ ದೇವರು ಪಟ್ಟಣ ಪ್ರೇರಣೆ. ಅದೆಲ್ಲರಿಂದ ಉಂಟಾಗ್ಯದ, ಕ್ರಿಸ್ತನಿಂದ ಉಂಟಾಗ್ಯದ ಪ್ರೇರಣೆ. ಆತನ ವಾಕ್ಯದಿಂದಲೇ ಉಂಟಾಗಿದ ಕಾರಣ ಇತರಿಗೆ ಈ ಪಾಪ ಶಾಪದಲ್ಲಿ ಬಿದ್ದು ಹೋಗಲಾಕ ಸಾಧ್ಯ ಇಲ್ಲ ಪ್ರೇರೆ. ನಾಶವಾಗದ ಬೀಜದಿಂದ ನೀ ಲೋಕದಲ್ಲಿ ಹುಟ್ಟಿದ ಪ್ರೇರೆ. ಮತ್ತು ಪ್ರೇರೆ ಒಂದ್ಸತಿ ಜ್ಞಾಪಕ ಮಾಡ್ಕೋರಿ, ನಾಶವಾಗದ ಬೀಜ ಇದೆ ಅಥವಾ ನಾಶವಾಯ್ತಕ್ಕಂಥ ಬೀಜ ಐತಿ, ಒಂದ್ಸತಿ ನೀ ಗ್ರಹಿಸ್ಕೋ. ಈ 3 ವಿಷಯವಾಗಿರ್ತಕ್ಕಂಥ ವಾಕ್ಯ ದೇವರು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿರಲಿ, ಲಾಭವಾಗಿರಲಿ, ಫಲವಾಗಿರಲಿ. ಕಣ್ಣುಚ್ಚಿರಿ, ಪ್ರಾರ್ಥನೆ ಮಾಡಿ ಈ ವಾಕ್ಯವನ್ನು ಸಂದೇಶವನ್ನು ಮುಕ್ತಾಯಗೊಳಿಸೋ ಪ್ರೇರೆ. ಪ್ರಾರ್ಥನೆ ಒಂದು ವೇಳೆ ಮಲ್ಕೊಳ್ಳೋಕೆ ಅವಕಾಶ ಸಮಯ ಅಂದ್ರೆ ಪಚ್ಚದ ಪಳ್ಳಕ ಅವಸರದಲ್ಲಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಹೆಚ್ಚಿಗೆ ಸ್ಪಷ್ಟವಾಗಿ ದೇವರಲ್ಲಿ ಆದರೂ ದೇವರಲ್ಲಿ ಇದ್ದ ಕಾರಣ ಎಲ್ಲಿ ಹೋದ್ರು ಕೂಡ ಕೃತ್ಯನಾಗಿ ಒಂದ್ಸತಿ ನಿನ್ನಷ್ಟು ನಿರ್ಧರಿಸ್ಕೊ. ಇಂಥ ಮುಂದೆ ಜನ ನೋಡ್ಬೇಡ, ಅಯ್ಯೋ ನಾ ಯಾರು ನೋಡ್ತಾರೆ ಉದ್ದೇಶ ಬೇಡ. ನೀ ಪಚ್ಚದ ಪಡುವ ಸಾಕು, ನೀ ಪಚ್ಚದ ಪಟ್ಟು ಸಾಕು. ಇನ್ನೊಬ್ಬರು ಪಾಪಗಳಿಗೆ ಕ್ಷಮಿಸಿದ್ರೆ ಸಾಕು. ನಿನ್ನ ಪಾಪಗಳು ದೇವರು ಕ್ಷಮಿಸ್ತಾನ, ನಿನಗೆ ಉನ್ನತ ಹೆಸರ ದೇವರು, ಉನ್ನತ ಹೆಸರ ದೇವರು. ಪಶ್ಚಾತ್ತಾಪ ಪ್ರಾರ್ಥನೆ. ಅಪರಾಧಿಗಳು ಯಾರು ಎಂಬುದನ್ನು ನಾವು ಕೇಳಿ ಹೋಗ್ತೀವಿ. ಅಪರಾಧಿ ಯಾರು ಗೊತ್ತರ? ನೀತಿವಂತರಿಗೆ ಯಾರು ದ್ವೇಷಿಸ್ತಾರೋ ಅವರೇ ಅಪರಾಧಿಗಳು. ನೀನು ನಾಶವಾಗಿದ್ದ ಬೀಜ ಇದೆ, ನಾಶವಾಗದ ಬೀಜ ಇದೆ. ಒಂದ್ಸತಿ ಗ್ರಹಿಸ್ಕೋ, ಒಂದ್ಸತಿ ನಿನ್ನ ಪರೀಕ್ಷೆ ಮಾಡ್ಕೋ, ಗ್ರಹಿಸ್ಕೋ. ಒಂದು 2 ನಿಮಿಷ ಅವಕಾಶ, ಸಮಯ. ಈ ಅವಕಾಶ ಸಮಯದಲ್ಲಿ ನಿನ್ನಷ್ಟನ್ನೇ ಗ್ರಹಿಸ್ಕೋ. ದೇವರಲ್ಲಿ ನಂಬಿಕಸ್ಥನಾಗಿದ್ದೆ ಕೃತಜ್ಞತೆ ಬರ್ತೀವಿ. ಎಲ್ಲಿ ಹೋದ್ರೂ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾ ರೋಗ, ಯಾ ವ್ಯಾಧಿ, ಯಾ ಸಂಕಟ, ಕಷ್ಟ, ವೇದನೆ, ಚಿಂತೆ, ಗೋಳಾಟ ಬಂದರೂ ಕೂಡ ಅದರಿಂದ ದೇವರನ್ನು ಪರಿಹರಿಸ್ತಾರೆ. ಯಾಕಂದ್ರೆ ನೀನು ದೇವರಲ್ಲಿ ಇದ್ದಾಗ ಕೃತಜ್ಞತೆ ಆಗಿರ್ತೀವರೆಂದು ಹಾಳಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀತಿವಂತರಿಗೆ ದ್ವೇಷಿಸಿ, ನೀತಿವಂತರ ವಿಷಯವನ್ನು ಕೆಟ್ಟ ಆಲೋಚನೆ ಮಾಡಿ, ನೀತಿವಂತರ ವಿಷಯಗಳ ವಿರುದ್ಧವಾಗಿ ಮಾತಾಡಿದೆ, ಪಶ್ಚಾತ್ತಾಪಪಡು, ಪ್ರಾರ್ಥಿಸು, ಅಪರಾಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೊದಲೇ ಪಶ್ಚಾತ್ತಾಪ ಪಟ್ಟ ನಂತರ ಅಪರಾಧಿಯಾಗಿ ಜೀವಿಸ್ತೀವಿ. ದೇವರ ಮಗಳಾಗಿ ಜೀವನ ಮಾಡಲು ಪ್ರಯತ್ನ ಪಡು. ಇತರರಿಗೆ ಕ್ಷಮಿಸು, ದೇವರಿಗೆ ಕ್ಷಮಿಸ್ತಾನ, ನೀ ಆತನ ಸ್ವತ್ತಾಗಿರ್ತಿ ಪ್ರಿಯರೇ. ಅಪರಾಧಿಯನ್ನು ಎಳಿಸ್ಲಾಕ ಯಾರಿಗಾಗಲ್ಲ, ಯಾರಿಂದ ಅಪರಾಧ ಎಳಿಸ್ಲಾಕಾಗಲ್ಲ ಪ್ರಿಯರೇ. 3 ನಿಮಿಷ ನೋಡಿದ್ರೆ ಸ್ಪಷ್ಟವಾಗಿ ನೀನು ಸತ್ಯ ಉಪದೇಶದಲ್ಲಿ ನಡಿ. ನೀತಿವಂತನಾಗಬೇಡಿ. ಅದ್ಭುತ ಪಾತ್ರರಾಗಿ ದೇವರ ಸನ್ನಿಧಿಯಲ್ಲಿ ಬೇಡಿ. ಲೋಕದಲ್ಲಿ ಮನೆಗೆ ಹೋದ ಕೂಡ ಅದೇ ಒಂದು ಅದ್ಭುತ ಪಾತ್ರರಾಗಿ ಜೀವನ ಮಾಡು. ಯಾಕಂದ್ರೆ ನಾಶವಾಗದ ಬೀಜದಲ್ಲಿಲ್ಲ ಪ್ರಿಯರೇ, ನಾಶವಾಗದ ಬೀಜದಲ್ಲಿದ್ದು ಪ್ರಿಯರೇ. ನಾಶವಾಗದ ಬೀಜದಲ್ಲ, ನಾಶವಾಗದಂತ ಬೀಜದಲ್ಲಿದ್ದು ಪ್ರಿಯರೇ. ಅದು ಕ್ರಿಸ್ತನ ವಾಕ್ಯದ ಅನುಸಾರವಾಗಿ ಉಂಟಾದದು. ಅದು ಪರಲೋಕದಲ್ಲಿರ್ತಕ್ಕಂಥ ದೇವರಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಯಾರು ನಿರಂತರ ಮಾಡಕ್ಕೆ ಸಾಧ್ಯ ಇಲ್ಲ, ಯಾರು ದೋಷಿಸಕ್ಕೆ ಸಾಧ್ಯ ಇಲ್ಲ. ಯಾಕ? ನೀ ದೇವರ ಬೀಜವಾಗಿದ್ದ ಕಾರಣ. ಪ್ರಾರ್ಥನೆ ಪಂಚದಪಡಿ ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನೀವು ಪ್ರಾರ್ಥನೆ ಮಾಡಿ, ಪಂಚದ ಪ್ರಾರ್ಥನೆ ಮಾಡಿ, ಕಾಣಿಸ ಪಂಚದ ಪ್ರಾರ್ಥನೆ. ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ.
ನಿಮ್ಮನ್ನು ನಾವು ಸ್ವಾಗತಿಸ್ತೇವೆ. ನಿಮ್ಮನ್ನು ನಾವು ಎದುರು ನೋಡುತ್ತೇವಪ್ಪ. ನೀನು ಜೀವವುಳ್ಳ ಬೀಜವಾಗಿದ್ದ ಕಾರಣ ಇಗೋ ನಾವು ಕೂಡ ಅದೇ ಒಂದು ಜೀವವುಳ್ಳ ಬೀಜವಾಗಿರ್ತೇವೆ. ದೇವರೇ, ಪಂಚತಾಪ ಕಟ್ಟಿ ಪ್ರಾರ್ಥನೆ ಮಾಡಿರುವಂತ ಪ್ರತಿಯೊಬ್ಬರನ್ನ ಪ್ರಾರ್ಥಿಸುತ್ತೇವೆ. ಅವರ ಪಾಪಗಳೆಲ್ಲ ಕ್ಷಮಿಸಿದ್ದಾರೆ. ಯಾರು ಒಪ್ಪಿಕೊಂಡು ಬಿಟ್ಟು ಕೊಡ್ತಾರೋ ದೇವರೇ, ಅವರಿಗೆ ನಾವು ಪ್ರಾರ್ಥಿಸ್ತಾ ದೇವರೇ, ಆಶೀರ್ವದಿಸ್ತಾರೆ. ಇನ್ನೊಂದು ಪಾಪದಲ್ಲಿ ಶಾಪದಲ್ಲಿ ಬಿದ್ದು ದೇವರೇ ನಿನ್ನಲ್ಲಿದ್ದು ಎಲ್ಲಿ ಹೋದರೂ ಪ್ರಸನ್ನದ ಬರ್ತಿದ್ರು ಸ್ವತಂತ್ರನಾಗಿದ್ದ ಯಾವುದು ಕಡಿಮೆ ಆಗಿದ್ದಿಲ್ಲ, ಯಾವುದು ಭಯವಾಗಿದ್ದಿಲ್ಲ ದೇವರು. ನಿನ್ನಲ್ಲಿ ಪರಮ ಆನಂದ ಪಡುತ್ತವನಾಗಿದ್ದರು ದೇವರು. ಇವತ್ತು ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ನಿನ್ನಲ್ಲಿ ನೆಲೆಗೊಂಡಿದ್ದು ಅವ್ರು ಎಲ್ಲಿ ಹೋದ್ರು ಕೂಡ ಅವರೊಟ್ಟಿಗೆ ನೀನು ತಾನೇ ಇದ್ದು ಕೃತಜ್ಞತೆಗಾಗಿ ಅವರು ವಾಪಸ್ ಬರುವಂತೆ ಅವರಿಗೆ ಸಹಾಯ ಮಾಡ್ತೀವಿ. ಮಾತ್ರವಲ್ಲದೆ ಯಾರು ಪಾಪದಲ್ಲಿ ದೋಷದಲ್ಲಿ ಅಪರಾಧದಲ್ಲಿ ಬಿದ್ದವರಿಗೆ ನೀತಿವಂತರಾಗಿ ಜೀವಿಸುವಂತೆ ನೀವು ಸಹಾಯ ಮಾಡ್ತೀವಿ. ಮತ್ತು ಸತ್ಯೋಪದೇಶವನ್ನು ಅದರಲ್ಲಿ ನಡೆದು ತಿಳ್ಕೊಂಡು ಅರ್ಥ ಮಾಡಿಕೊಂಡು ತನ್ನ ರಕ್ಷಿಸಿಕೊಂಡು ಅನೇಕ ಆತ್ಮಗಳನ್ನು ರಕ್ಷಿಸುವಂತೆ ಸಹಾಯ ಮಾಡಬೇಕು. ತನ್ನ ದೃಷ್ಟಿಯಲ್ಲಿ ಯಾರು ಪಾಪಿಗಳೆಂಬುದಾಗಿ ನೋಡ್ತೇವೋ ಅವರಿಗೆ ಅದೇ ಸ್ಥಳದಲ್ಲಿ ಹಿಡಿದು ಅವರಿಗೆ ರಕ್ಷಿಸುವಂತ ಪ್ರಯಾಸ ನನ್ನ ಬದುಕೊಂಡು ನಾವೆಲ್ಲರೂ ಪಡುವಂತೆ ಸಹಾಯ ಮಾಡ್ತೇವೆ. ಕ್ಷಮಿಸಿ ರಕ್ಷಿಸತಕ್ಕಂಥ ಉತ್ತಮವಾಗಿತ್ತು. ಈ ಸಮಯದಲ್ಲಿ ಕರ್ತನೆ ಪಶ್ಚಾತ್ತಾಪಟ್ಟಿರ್ತಕ್ಕಂಥ ನಮ್ಮೆಲ್ಲರನ್ನು ಹಸ್ತಕೊಟ್ಟಿದ್ದೇವೆ. ನೀನು ಆಶೀರ್ವದಿಸಿದೆ, ಆರೋಗ್ಯ ಕೊಟ್ಟಿದ್ದೆ, ಐಶ್ವರ್ಯ ಧನದಿಂದ ಕೃತಜ್ಞತೆಯಿಂದ ಪರಿಶುದ್ಧತೆಯಿಂದ ಪರಿಶುದ್ಧಾತ್ಮದಿಂದ ನೀನು ತುಂಬಿಸಿದ್ದೀನಿ. ಇಲ್ಲಿ ಆರಾಧನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಆನ್ಲೈನ್ ವಾಕ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನೆ ನೆಲೆಗೊಂಡಿದ್ದು ಅವ್ರು ಎಲ್ಲಿ ಹೋದ್ರು ಕೃತಜ್ಞತವಾಗಿ ಮುಂದೆ ಬರುವಂತೆ ಸ್ವತಂತ್ರವಾಗಿ ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರುವಂತೆ ನೀವು ಸಹಾಯ ಮಾಡಿ ಸಹಕರಿಸ್ತಾರೆ ಎಂಬುದಾಗಿ ನಮ್ಮ ಒಡೆಯನು ರಕ್ಷಕನು ಆಗಿರುವ ಜೀವವುಳ್ಳ ಯೇಸು ಕ್ರಿಸ್ತ ಹೆಸರಿನಲ್ಲಿ ಈ ಪ್ರಾರ್ಥನೆ ಪರಲೋಕದ ತಂದೆಯನ್ನು ಒಪ್ಪಿಸಿ ನಾವು ನಿನ್ನಲ್ಲಿದ್ದು ನಾವು ಕ್ರಿಸ್ತನ ಮಕ್ಕಳಾಗಿದ್ದು ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್, ಆಮೆನ್.